ಏನ್ ಮೇಡಮ್ ಎಲ್ಲಾ ಕಡೆ ಕುಣಿಯುವೆ ನಲಿಯುವೆ ಹಾಡುವೆ ಸಾಂಗ್ ಕುಣಿತಾ ಇದೆ. ಹೌದು, ಬಿಗ್ ಬಾಸ್ ಮನೇಲಿ ಅಷ್ಟ್ ದಿನ ಇದ್ರಲ್ಲ, ಮಾಳು ನಿಪ್ನಾಳ್ ಅವ್ರು ಅಪ್ಡೇಟ್ ಆಗಿದ್ದಾರೆ ಅಂತ ಕಾಣುತ್ತೆ. ತುಂಬಾ ಅಪ್ಡೇಟ್ ಆಗಿದ್ದಾರೆ. ಆಕ್ಚುಲಿ ಅದೇ ಲುಕ್ ವೈಸ್ ಆಗ್ಲಿ ಎಲ್ಲದ್ರಲ್ಲೂ ಅಪ್ಡೇಟ್ ಆಗಿದ್ದಾರೆ. ಬಿಕಾಸ್ ನಾನು ಫಸ್ಟ್ ಆಲ್ಬಮ್ ಅವ್ರ ಜೊತೆ ಮಾಡ್ಬೇಕಾದ್ರೆ ಲೈಕ್ ಅವ್ರದೇ ನಮ್ಮ ಜನ ಹೆಂಗಿರ್ತಾರಲ್ಲ ಆ ತರ ಇದ್ರು. ಬಟ್ ಈಗ ಸ್ವಲ್ಪ ಎಲ್ಲ ಸ್ಟೈಲಿಂಗ್, ಡ್ರೆಸ್ಸಿಂಗ್, ಹೇರ್ ಸ್ಟೈಲ್ ಎಲ್ಲದ್ರಲ್ಲೂ ಅಪ್ಡೇಟ್ ಆಗಿದ್ದಾರೆ. ಕುಣಿಯುವೆ ಸಾಂಗ್ ಅಲ್ಲಿ ನೋಡಿದಾಗ ನಿಮ್ಮನ್ ಸ್ವಲ್ಪ ಜೂನಿಯರ್ ಜಯಪ್ರದ ಅಂತ ಕರಿಬೋದ? ಆಕ್ಚುಲಿ ಆ ಪಾತ್ರಕ್ಕೆ ಥೇಟ್ ಜಯಪ್ರದ ತರನೇ ಕಾಣಿಸ್ತೀವಿ ಅದ್ರಲ್ಲಿ ನೋಡೋಕೆ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ಕೇಳಿ. ಬಿಕಾಸ್ ಅವರು ಆ ಆರ್ಟಿಸ್ಟ್ಗೆ ನಾನು ಮ್ಯಾಚ್ ಮಾಡೋದು ಅಷ್ಟೊಂದು ಇದು ಇಲ್ಲ ನಾನು. ಬಟ್ ಸ್ಟಿಲ್ ಜನಕ್ಕೆ ಆ ಕ್ಯಾರೆಕ್ಟರ್ನ ನನಗೆ ಹೋಲಿಸ್ತಿದ್ದಾರೆ ಅಂದಮೇಲೆ ದಟ್ಸ್ ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದ್ಯಾಟ್. ಆ ಗೆಟಪ್ಗೆ ನನ್ನ ಫೇಸ್ ಸೂಟ್ ಆಗತ್ತೆ ಅಂತ ಅಂದ್ರು ಅವರು. ಬಟ್ ಅದೇ ನಾನು ಬ್ಯುಸಿ ಇದ್ರು ಕೂಡ ಅವ್ರು ವೇಟ್ ಮಾಡಿ ಇಲ್ಲ ನಿಮ್ಮ ಜೊತೆನೆ ಮಾಡಬೇಕು ಅಂತ ಹೇಳಿ ಅವರು ಶೂಟ್ ಮಾಡ್ಕೊಂಡಿದ್ದಾರೆ. ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು ನಾನು. ಸೊ ಕಾಂತಾರ ಚಾಪ್ಟರ್ 1 ಇಸ್ ಲೈಕ್ ಒಂದು ಕನಸು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಭೂಷಣ್ ಮಾಸ್ಟರ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಅವರು ಕಾಲ್ ಮಾಡಿ ನನ್ಗೆ ಹೇಳಿದ್ದು, ದೀಕ್ಷಾ ಅವರೇ, ಐ ವಾಸ್ ವೆರಿ ಕ್ಯೂರಿಯಸ್ ಟು ಮೀಟ್ ರಿಷಬ್ ಸರ್ಗೆ. ನಾನು ತುಂಬಾ ಕ್ಯೂರಿಯಸ್ ಇದ್ದೆ. ಅಲ್ಲಿ ರಿಷಬ್ ಸರ್ ಹೇಳಿದ್ರು, ಇರಪ್ಪ ಕ್ಯಾಮ್ರಾಮನ್ಗೆ, ಇರಪ್ಪ ಅವ್ರದ್ದು ಡಾನ್ಸ್ ಏನು ಕಾಲ್ ಎತ್ತುತ್ತಾ ಇದ್ದಾರೆ, ಏನು ಕಂಪ್ಲೀಟ್ ಆಗಿಲ್ಲ ಇರಪ್ಪ ಅಂತಂದ್ರು. ಸೊ ಖುಷಿ ಆಯ್ತು. ಅವ್ರು ಅಷ್ಟೊಂದು ಅಬ್ಸರ್ವ್ ಮಾಡಿದ್ದಾರೆ. ಬಿಕಾಸ್ ಅಷ್ಟು ಜನದ್ರಲ್ಲಿ ಎಕ್ಸ್ಪ್ರೆಷನ್ಸ್ ಎಲ್ಲ ಓವರ್ ಆಗಿರುತ್ತೆ, ಕೈಂಡ್ ಆಫ್ ಬನ್ನಿ ಬನ್ನಿ. ಈಗ ಸಿನಿಮಾಸ್ದಲ್ಲಿ ಇಲ್ಲ ಅಂದ್ರೆ ಅಷ್ಟೇ. ಒಳ್ಳೆ ಪ್ರತಿಭಾವಂತ ಕಲಾವಿದರಿಗೆ ಈ ಸಿನಿಮಾ ಜಗತ್ತಲ್ಲಿ ಅವಕಾಶಗಳು ಸಿಗೋದು ಕಷ್ಟ ಅಂತಾರೆ. ನಿಮ್ಮ ಅನುಭವ ಹೌದಾ, ನಿಜನಾ ಅದು? ಹೌದು ಸರ್, ಕಷ್ಟ. ಬಿಕಾಸ್ ಟು ಬಿ ಫ್ರ್ಯಾಂಕ್, ಲೈಕ್ ಇನ್ಫ್ಲೂಯೆನ್ಸ್ ಇರಬೇಕು ಮೊದಲೇದಾಗಿ. ಇನ್ಫ್ಲೂಯೆನ್ಸ್ ಫಸ್ಟ್, ದೆನ್ ಮತ್ತೆ ಕಲೆಗೆ ನಮಗೆ ಇದು ಸಿಗೋದು. ದೀಕ್ಷಾ ಅವರ ಫೇವ್ರೆಟ್ ಹೀರೋ ಯಾರು? ಆಬ್ವಿಯಸ್ಲಿ ಸುದೀಪ್ ಸರ್. ತುಂಬಾ ದೊಡ್ಡ ಫ್ಯಾನ್ ಸುದೀಪ್ ಸರ್ದು. ಸುದೀಪ್ ಸರ್. ಹಾ, ಅವ್ರಿಗೆ ನನ್ಗೆ ಒಂದ್ಸತಿ ಲೈವ್ ಆಗಿ ದೂರಿಂದ ನೋಡಿದ್ರು ಸಾಕು, ಹಂಗಾಗಿದೆ. ಅವಕಾಶಗಳು ಜಾಸ್ತಿ ಸಿಗ್ತಾ ಇಲ್ಲ ಸರ್. ವೈರಲ್ ಆಗ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ವೈರಲ್ ಆಗ್ತಿದ್ದಾರೆ. ಅದು ಜಸ್ಟ್ ಫಾರ್ ಎಲ್ಲರೂ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಂಟರ್ಟೈನ್ ಪರ್ಪಸ್ ಎಲ್ಲರೂ ನೋಡ್ತಾರೆ, ನಗ್ತಾರೆ, ಲೈಕ್ ಶೇರ್ ಮಾಡ್ತಾರೆ ಹೊರತು ಅದರಿಂದ. ಆ ದುಬೈಯಲ್ಲಿ ಕೂಡ ನಮ್ಮ ತಂಡ, ನಮ್ಮ ಕರ್ನಾಟಕದಿಂದ, ಅದು ಬಿಜಾಪುರಿಂದ ನಮ್ಮ ತಂಡ ಮಾತ್ರ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಒಂದು ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ಏನು ಇಲ್ಲ ಸರ್, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಹಿ ಶುಡ್ ಹ್ಯಾವ್ ಟು ಬಿ ಸಪೋರ್ಟಿವ್ ಇರಬೇಕು. ಈಗ ಸ್ವಯಂಭೂ ಆರ್ಟ್ ಫೌಂಡೇಶನ್ ಕೆಲವು ಬಡ ಅನಾಥ ಮಕ್ಕಳಿಗೆಲ್ಲ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾರೆ ಅಂತ ಕೇಳಿದ್ವಿ. ಹೌದು, ಅದಕ್ಕೂ ಒಂದು ರೀಸನ್ ಇದೆ ಸರ್. ಬಿಕಾಸ್ ನಾನು ಕಲಿಬೇಕಾದ್ರೂ ಅಷ್ಟೇ ನಂದು ಫೈನಾನ್ಷಿಯಲ್ ತುಂಬಾ ಪ್ರಾಬ್ಲಮ್ ಆಗಿತ್ತು. ಬಿಕಾಸ್ ಅಪ್ಪ ಒಂದು ಸ್ಕೂಲ್ ಬಸ್ ಡ್ರೈವರ್ ಇದ್ರು, ಸ್ಕೂಲ್ ಬಸ್ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ರು. ಅಮ್ಮ ಅದೇ ಸ್ಕೂಲ್ ಪ್ರಿನ್ಸಿಪಲ್ ಮನೆಯಲ್ಲಿ ಕುಕ್ ಆಗಿ ವರ್ಕ್ ಮಾಡ್ತಿದ್ರು. ತುಂಬಾ ಸೂಪರ್ ಪ್ರೌಡ್ ಸರ್. ನಾನು ಅದೇ ಅಪ್ಪ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ರು. ನನ್ನ ಕ್ಲಾಸ್ ಓಪನ್ ಮಾಡಿದ ತಕ್ಷಣ ನಾನು ಅಪ್ಪನಿಗೆ ನಂದು ಸ್ವಯಂಭೂ ಆರ್ಟ್ ಫೌಂಡೇಶನ್ ಚೇರ್ಮನ್ ಮಾಡಿದ್ದೀನಿ, ಅಮ್ಮನಿಗೆ ಪ್ರಿನ್ಸಿಪಲ್ ಮಾಡಿದ್ದೀನಿ. ಇನ್ನೇನು ಬೇಕು ಅವ್ರಿಗೆ? ಇದಕ್ಕೆಲ್ಲಾನು ಫೈನಾನ್ಷಿಯಲ್ ಸ್ಟ್ರಾಂಗ್ ಬೇಕೇ ಬೇಕು ಸರ್. ಒಂದು ಕಾಸ್ಟ್ಯೂಮ್, ಮೇಕಪ್, ಆರ್ನಮೆಂಟ್ ಇಲ್ಲ ಅಂದ್ರೂ ಹಬ್ಬ ಅಂದ್ರೂ 40,000 to 50,000 ಖರ್ಚಾಗುತ್ತೆ. ನಾನು ಬೇಸಿಕ್ಲಿ ಬಿಜಾಪುರಿಂದ ಬಂದಿದ್ದೀನಿ. ಸೊ ಒಂದು ಬಿಜಾಪುರದ ಹುಡುಗಿ, ಒಂದು ಡ್ರೈವರ್ ಮಗಳಾಗಿ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಆಗಲಿ, ಭರತನಾಟ್ಯಂದಲ್ಲಿ ಆಗಲಿ, ಮಾಡಲಿಂಗ್ ಕ್ಷೇತ್ರದಲ್ಲಿ ಆಗಲಿ, ಎಲ್ಲದರಲ್ಲೂ ಜೈ ಮಾಡ್ಬೋದು ಅಂತಂದರೆ. ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ. ಕುಣಿಯುವೆ ನಲಿಯುವೆ ಹಾಡುವೆ, ಈಗ ಎಲ್ಲಿ ನೋಡಿದ್ರು ಕುಣಿಯುವೆದೆ ಸದ್ದು. ಈ ಕುಣಿಯುವೆ ಸಾಂಗಲ್ಲಿ ಮಾಳು ನಿಪ್ನಾಳ್ ಜೊತೆ ಹೆಜ್ಜೆ ಹಾಕಿರೋ ದೀಕ್ಷಾ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ದೀಕ್ಷಾ. ಸರ್ ನಮಸ್ತೆ. ಏನ್ ಮೇಡಮ್ ಎಲ್ಲಾ ಕಡೆ ಕುಣಿಯುವೆ ನಲಿಯುವೆ ಹಾಡುವೆ ಸಾಂಗ್ ಕುಣಿತಾ ಇದೆ? ಹೌದು, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮಾಳು ನಿಪ್ನಾಳ್ ಅವ್ರ ಜೊತೆ ಮೊದಲನೇ ಸರಿ ನೀವು ಆಕ್ಟ್ ಮಾಡಿದ? ಇಲ್ಲ ಸರ್, ಇದು ನಂದು ಸೆಕೆಂಡ್ ಆಲ್ಬಮ್ ಅವ್ರ ಜೊತೆ. ಅವರು ಬಿಗ್ ಬಾಸ್ ಹೋಗಿದ್ದ ಮುಂಚೆ ಒಂದ್ಸತಿ ಒಂದು ಆಲ್ಬಮ್ ಸಾಂಗ್ ಆಗಿದೆ ಅವ್ರ ಜೊತೆ. ಬಂದಾದ್ಮೇಲೆ ಇದು ಕುಣಿವೆ ಅಂತ ಹೇಳಿ. ಸೊ ಈ ಸಾಂಗ್ ಅವರು ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಒಂದು 1 month ಏನೋ ಆಗಿತ್ತು. ಆವಾಗ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ದೀಕ್ಷಾ ಅವರೇ, ಈ ತರ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಅನ್ನ ಆ ತರ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ತಲೆಯಲ್ಲಿ ಬಂದಿದ್ದು ಫಸ್ಟ್ ನೀವೇ ಅಂತ ಅಂದ್ರು. ಖುಷಿ ಆಯ್ತು. ಸಾಂಗು ಕಳ್ಸಿದ್ರು, ಕೇಳ್ದೆ, ಇಷ್ಟ ಆಯ್ತು. ಸರಿ ಅಂತ
ಈ ಟೈಟ್ಲ್ ಇದೆಯಲ್ಲ ಕುಣಿಯುವೆ ಅನ್ನೋದು, ಅದು ನಿಮ್ಗೆ ಹೇಳಿ ಮಾಡಿಸ್ತಂತ ಇದೆ. ಯಾಕೆಂದ್ರೆ ನೀವು ಭರತನಾಟ್ಯ ಕಲಾವಿದ ಆಗಿರೋದ್ರಿಂದ ಕುಣಿಯುವೆ ಅನ್ನೋ ಟೈಟ್ಲು ಕೂಡ ದೀಕ್ಷಾ ಬೋಸೆ ಅವ್ರಿಗೆ ಸೆಟ್ ಆಗುವಂತದ. ಹೌದು, ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳಿದ್ದು ಅದೇ ಫಸ್ಟ್. ಇದು ಸಾಂಗ್ ಸಾಹಿತ್ಯ ನಾನು ಬರ್ದ ಮೇಲೆ ತಲೆಯಲ್ಲಿ ಬಂದಿದ್ದು ನಿಮ್ಮ ಮುಖಾನೇ, ನಿಮ್ಮ ಜೊತೆನೇ ಮಾಡಬೇಕು ಅಂತ ಅಂದರು ಅವರು. ಸೊ ಅವರು ಒಂದು ಶೆಡ್ಯೂಲ್ ಕೊಟ್ಟಿದ್ರು, ಆ ಶೆಡ್ಯೂಲಲ್ಲಿ ನಂದು ಬೇರೆ ಶೋ ಬುಕ್ ಆಗಿತ್ತು. ಬಟ್ ಅವರು ಪರವಾಗಿಲ್ಲ ಮ್ಯಾಮ್, ನಿಮ್ಮದು ಯಾವಾಗ ಶೆಡ್ಯೂಲ್ ಫ್ರೀ ಇದ್ದೀರಾ ಅಂತ ಹೇಳಿ ಅವಾಗೇ ನಾವು ಆ ಡೇಟ್ ಬುಕ್ ಮಾಡಿ, ಆದರೆ ನೀವೇ ಮಾಡಬೇಕು ಅಂತ ಹೇಳಿದ್ರು ಅವರು. ಆ ಸಾಂಗು ನಾನು ಕೇಳಿದಾಗ ಪ್ರತಿಯೊಂದು ಸಾಹಿತ್ಯ ಕೂಡ ಅದು ಎಲ್ಲ ಕನೆಕ್ಟೆಡ್ ಇತ್ತು ನನ್ನ ಜೊತೆ. ಖುಷಿ ಆಯಿತು. ಹಾಗಾಗಿ ಶೂಟ್ ಕೂಡ ಒಳ್ಳೆ ಇತ್ತು. ಅಲ್ಲ, ಕುಣಿಯುವೆ ನಿಮ್ಗೋಸ್ಕರನೇ ಟೈಟ್ಲ್ ಬರ್ದಂಗಿದ್ಯಾ ಅಂತ ಹಂಗೆ ಅನಿಸ್ತಿದೆ, ನನಗೋಸ್ಕರನೇ ಬರ್ದಿದ್ದಾರೆ ಅಂತ. ಬಟ್ ಅವ್ರದ್ದು ಒಂದು ಕ್ರಿಯೇಟಿವಿಟಿ ಈ ಥರನೇ ಮಾಡಬೇಕು ಅಂತ ಏನೋ ಯೋಚನೆ ಮಾಡಿದ್ದಾರೆ ಅವರು. ಬಟ್ ಖುಷಿ ಆಯಿತು. ಅವ್ರಿಗೆ ಆ ಸಾಂಗ್ ಸಾಹಿತ್ಯ ಬರ್ದಾದ್ಮೇಲೆ ನನ್ನೊಟ್ಟಿಗೆನೆ ಅದು ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಬಂದಿತ್ತಲ್ಲ, ಅದೇ ನಂಗೆ ತುಂಬ ಖುಷಿ ಆಯಿತು. ಎಸ್, ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಇದು ಫಸ್ಟ್ ಆಲ್ಬಮ್ ಸಾಂಗ್ ಅನ್ಕೋತೀನಿ. ಆಕ್ಚುಲಿ ಇಲ್ಲ, ಇದು ಸೆಕೆಂಡ್ ಅನ್ಸುತ್ತೆ ನನಗೆ. ಬಿಕಾಸ್ ಇದೇ ಫಸ್ಟ್ ಮಾಡಬೇಕು ಅಂತ ಪ್ಲಾನ್ ಇತ್ತು. ಬಟ್ ನಂದು ಶೆಡ್ಯೂಲ್ ಸೆಟ್ ಆಗಿರ್ಲಿಲ್ಲ ಅಂತ ಅದು ಆ ಗ್ಯಾಪಲ್ಲಿ ಅವ್ರು ಬೇರೆ ಒಂದು ಮಾಡ್ಕೊಂಡಿದ್ದಾರೆ. ಅದು ಇನ್ನೂ ರಿಲೀಸ್ ಆಗಿಲ್ಲ, ಇನ್ನೂ ಓಪನ್ ಆಗಿಲ್ಲ. ಒಟ್ಟಲ್ಲಿ ಬಿಗ್ ಬಾಸ್ ಮನೆ ಬಂದ ಆಚೆ ಬಂದ್ಮೇಲೆ ಆಡಿಯನ್ಸ್ಗೆ ಅವ್ರ ಫ್ಯಾನ್ಸ್ಗೆ, ಮಾಳು ನಿಪ್ನಾಳ್ ಅವ್ರ ಫ್ಯಾನ್ಸ್ಗೆ ಕಾಣಿಸ್ಕೊಂಡಂತ ಫಸ್ಟ್ ಸಾಂಗ್ ಕುಣಿಯುವೆ. ಹೌದು, ಒಳ್ಳೆ ರೆಸ್ಪಾನ್ಸ್ ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಜನ ಎಲ್ಲ ತುಂಬಾ ಇಷ್ಟಪಡ್ತಿದ್ದಾರೆ. ಬಿಕಾಸ್ ನಮ್ಮ ಜನಪದ ಈ ಹಾಡುಗಳಲ್ಲಿ ಈ ತರ ಸಾಂಗ್ ಫಸ್ಟ್ ಟೈಮ್ ಬಂದಿದೆ. ಬಿಕಾಸ್ ಯೂಶ್ವಲಿ ಜಾನಪದ ಅಂತಂದ್ಮೇಲೆ ಮುಂಚೆ ಎಲ್ಲ ಇತ್ತು, ತುಂಬ ಟ್ರೆಡಿಷ್ನಲ್ ಆಗಿ ಸೂಕ್ಷ್ಮತೆ ಅಂತ ಇತ್ತು. ಬಟ್ ಬರ್ತಾ ಬರ್ತಾ ಅದನ್ನು ಒಂದು ಸ್ವಲ್ಪ ಪದಗಳು ಎಲ್ಲ ಬೇರೆ ಬೇರೆ ಥರ ಯೂಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಇದು ಆಯಿತು. ಬಟ್ ಈಗ ಪುನಃ ನಮ್ಮ ಮಾಳು ಅಣ್ಣ ಅವರು ಮತ್ತೆ ಅದನ್ನು ನಮ್ಮ ಜಾನಪದಕ್ಕೆ ಒಂದು ಹೊಸ ಟಚ್ ಕೊಟ್ಟಿದ್ದಾರೆ. ಮತ್ತೆ ಪುನಃ ಅದರಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಪದ ಇಲ್ಲದೆ ಒಂದು ಸೂಕ್ಷ್ಮತೆಯನ್ನು ಬೆಳೆಸಿ ಆ ಹಾಡನ್ನು ಅವರು ಬರ್ದಿದ್ದಾರೆ, ಮಾಡಿದ್ದಾರೆ. ಬಿಗ್ ಬಾಸ್ ಮನೇಲಿ ಅಷ್ಟು ದಿನ ಇದ್ರಲ್ಲ, ಮಾಳು ನಿಪ್ನಾಳ್ ಅವರು ಅಪ್ಡೇಟ್ ಆಗಿದ್ದಾರೆ ಅಂತ ಕಾಣುತ್ತೆ. ತುಂಬಾ ಅಪ್ಡೇಟ್ ಆಗಿದ್ದಾರೆ. ಆಕ್ಚುಲಿ ಅದೇ ಲುಕ್ ವೈಸ್ ಆಗ್ಲಿ ಎಲ್ಲದ್ರಲ್ಲೂ ಅಪ್ಡೇಟ್ ಆಗಿದ್ದಾರೆ. ಬಿಕಾಸ್ ನಾನು ಫಸ್ಟ್ ಆಲ್ಬಮ್ ಅವ್ರ ಜೊತೆ ಮಾಡ್ಬೇಕಾದ್ರೆ ಲೈಕ್ ಅವ್ರದೇ ನಮ್ಮ ಜನ ಹೆಂಗಿರ್ತಾರಲ್ಲ ಆ ತರ ಇದ್ರು. ಬಟ್ ಈಗ ಸ್ವಲ್ಪ ಎಲ್ಲ ಸ್ಟೈಲಿಂಗ್, ಡ್ರೆಸ್ಸಿಂಗ್, ಹೇರ್ ಸ್ಟೈಲ್ ಎಲ್ಲದ್ರಲ್ಲೂ ಅಪ್ಡೇಟ್ ಆಗಿದ್ದಾರೆ. ಬಟ್ ಅವ್ರದ್ರಲ್ಲಿ ಇರುವಂತ ಆ ಗುಣ ಆಗ್ಲಿ, ಡೌನ್ ಟು ಅರ್ತ್ ಕೈಂಡ್ ಆಫ್ ಪರ್ಸನ್ ಆಗಲಿ ಅವ್ರು ಸೇಮ್ ಇದ್ದಾರೆ. ಅದು ಅಪ್ಡೇಟ್ ಆಗಿಲ್ಲ, ಅದು ಚೇಂಜ್ ಆಗಿಲ್ಲ, ಅದು ಸೇಮ್ ಇದೆ. ಹೌದೌದು. ಈಗ ಕುಣಿಯುವೆ ಸಾಂಗ್ಗೆ ಎಷ್ಟೋ ಸೆಲೆಬ್ರಿಟಿಗಳು ವಿಶ್ ಮಾಡ್ತಿದ್ದಾರೆ. ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಸುಮಾರು ಜನರದ್ದು ವಿಟಿ ನೋಡಿದೆ. ರಕ್ಷಿತಾ ಶೆಟ್ಟಿ ಆಗಿರ್ಲಿ, ಅಶ್ವಿನಿ ಗೌಡ ಆಗ್ಲಿ, ಧನುಷ್, ಸ್ಪಂದನ, ಎಲ್ಲರೂ ವಿಶ್ ಮಾಡ್ತಿದ್ದಾರೆ ಮಾಳು ಅಣ್ಣನ್ಗೆ ಸಕ್ಸಸ್ ಆಗ್ಬೇಕು ಅಂತ. ಅವರು ವಿಶ್ವ ಏನೋ ಗೊತ್ತಿಲ್ಲ, ಈಗ ಕುಣಿಯುವೆ ಸಾಂಗ್ನ ಸುಮಾರು ಅವ್ರ ಅಭಿಮಾನಿಗಳೆಲ್ಲ ಬಿಗಿದಪ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲೆಲ್ಲೂ ಕುಣಿಯುವೆ, ನಲಿಯುವೆ, ಹಾಡುವೆ ಸಾಂಗ್. ಇಷ್ಟು ನಿರೀಕ್ಷೆ ಮಾಡಿದ್ರ ನೀವು ಆ ತಂಡದಲ್ಲಿ? ಆಕ್ಚುಲಿ ಅಷ್ಟೊಂದು ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಲಿಲ್ಲ. ಬಟ್ ಈಗ ರೆಸ್ಪಾನ್ಸ್ ನೋಡಿದ್ರೆ ಲೈಕ್ ನಂದು ಔಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಬಟ್ ವಿ ಆರ್ ವೆರಿ ಗ್ಲಾಡ್ ಫಾರ್ ದಟ್ ಕಿ ಅವರು ಎಲ್ಲರೂ ತುಂಬ ಬೆಸ್ಟ್ ವಿಶಸ್ಸನ್ನು ನಮ್ಮನ್ನು ಕೊಡ್ತಿದ್ದಾರೆ. ಜನನೂ ಅಷ್ಟೇ ಪೋಸ್ಟ್ ಹಾಕಿದ ಪುರ್ಸತ್ತಿಲ್ಲದೆ ಎಷ್ಟೊಂದು ಲೈಕ್ ವ್ಯೂಸ್ ಶೇರ್ ಆಗ್ತಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಆಗ್ತಿದೆ, ಖುಷಿ ಆಗ್ತಿದೆ ಆ್ಯಕ್ಚುಲಿ. ಎಸ್ ಎಸ್. ಈಗ ಕುಣಿಯುವೆ ಸಾಂಗು ಪ್ರಿಯತಮೆ ಪ್ರಿಯತಮೆ ಕರುಣೆಯ ತೋರೆಯ, ಇದು ಕವಿರತ್ನ ಕಾಳಿದಾಸ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಪ್ರದಾ ಜೋಡಿಯ ಸೂಪರ್ ಹಿಟ್ ಸಾಂಗು. ನೀವು ಆ ಕುಣಿಯುವೆ ಸಾಂಗ್ ಅಲ್ಲಿ ನೋಡಿದಾಗ ನಿಮ್ಮೊಂದು ಸ್ವಲ್ಪ ಜೂನಿಯರ್ ಜಯಪ್ರದ ಅಂತ ಕರಿಬೋದ? ಆಕ್ಚುಲಿ ಆ ಪಾತ್ರಕ್ಕೆ ಥೇಟ್ ಜಯಪ್ರದ ತರನೇ ಕಾಣಿಸ್ತೀವಿ ಅದ್ರಲ್ಲಿ ನೋಡೋಟಿದೆ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು ಕೇಳಿ. ಬಿಕಾಸ್ ಅವರು ಆ ಆರ್ಟಿಸ್ಟ್ಗೆ ನಾನು ಮ್ಯಾಚ್ ಮಾಡೋದು ಅಷ್ಟೊಂದು ಇದು ಇಲ್ಲ ನಾನು. ಬಟ್ ಸ್ಟಿಲ್ ಜನಕ್ಕೆ ಆ ಕ್ಯಾರೆಕ್ಟರ್ನ ನನಗೆ ಹೋಲಿಸ್ತಿದ್ದಾರೆ ಅಂದಮೇಲೆ ದಟ್ಸ್ ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದ್ಯಾಟ್. ಈಗ ಮೇಡಮ್, ಕುಣಿಯುವೆ ಸಾಂಗ್ಗೆ ಮೊದಲು ಸೆಲೆಕ್ಷನ್ ಹೇಗಾಯಿತು? ಮಾಳು ನಿಪ್ನಾಳ್ ಅವ್ರ ಕಡೆಯಿಂದ ನಿಮ್ಗೆ ಬಂದಾಗ ಆಫರು ಹೇಗಿತ್ತು? ಅದೇ ಸರ್, ಆಗಲೇ ನಾನು ಹೇಳಿದ್ನಲ್ಲ, ಅವರು ಆ ಸಾಹಿತ್ಯ ಬರೆದು ರೆಕಾರ್ಡಿಂಗ್ ಆದಮೇಲೆ ಅವ್ರು ಫಸ್ಟ್ ಕಾಲ್ ಮಾಡಿದ್ದು ನನಗೆ, ಈ ಥರ ದೀಕ್ಷಾ ನಾವು ಮಾಡಿದ್ದೀವಿ, ಬಟ್ ಈ ಸಾಂಗ್ಗೆ ನಮಗೆ ನೀವೇ ಬೇಕು ಅಂತ ಅಂದರು ಅವರು. ಬಿಕಾಸ್ ಬೀಂಗ್ ಆನ್ ಭರತನಾಟ್ಯಂ ಆರ್ಟಿಸ್ಟ್ ಆಗಲಿ ಅಥವಾ ಆ ಗೆಟಪ್ಗೆ ನನ್ನ ಫೇಸ್ ಸೂಟ್ ಆಗತ್ತೆ ಅಂತ ಅಂದರು ಅವರು. ಬಟ್ ಅದೇ ನಾನು ಬ್ಯುಸಿ ಇದ್ರೂ ಕೂಡ ಅವ್ರು ವೇಟ್ ಮಾಡಿ ಇಲ್ಲ ನಿಮ್ಮ ಜೊತೆನೇ ಮಾಡಬೇಕು ಅಂತ ಹೇಳಿ ಅವರು ಶೂಟ್ ಮಾಡ್ಕೊಂಡಿದ್ದಾರೆ. ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು ನಾನು. ಈಗ ಕವಿರತ್ನ ಕಾಳಿದಾಸ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮತ್ತೆ ಜಯಪ್ರದಾ ಅವ್ರ ಜೋಡಿ ಅಂತ ಹೇಳಿದ್ವಿ.
ನಿಮ್ದು ಮತ್ತೆ ಮಾಳ ನಿಪ್ನಾಳ್ ಅವ್ರದ್ದು ಆ ಕಾನ್ಸೆಪ್ಟನ್ನೇ ಯಾಕೆ ತಗೊಂಡ್ರು ಟೀಮು, ಅದನ್ನೇ ಹೇಗೆ ಅಂತ, ಅದೇ ಪ್ರೇರಣೆ ಯಾಕಾಯ್ತು ಅಂತ? ಸರ್ ಅವ್ರದ್ದು ಅದೇ ನಾನು ಹೇಳಿದ್ನಲ್ಲ, ಜಾನಪದ ಇದರಲ್ಲಿ ಈ ಥರ ಸಾಂಗು ಇದೇ ಫಸ್ಟ್ ಟೈಮ್ ಬಂದಿರೋದು. ಮುಂಚೆ ಈ ಥರ ಯಾರೂ ಮಾಡಲಿಲ್ಲ. ಬಟ್ ಅವ್ರದ್ದು ತಲೆಯಲ್ಲಿ ಅವ್ರ ಕ್ರಿಯೇಟಿವಿಟಿಯನ್ನು ಅವ್ರು ತಗೊಂಡು ಬಂದಿದ್ದಾರೆ. ಕುಣಿವೆ ಹಾಡಿನ ಒಂದೊಂದು ಸೀನ್ಸ್ಗಳು ನೋಡಿದಾಗ್ಲೂ ರಿಚ್ ಬ್ಯಾಗ್ ಸೀನ್ಸ್ಗಳು ಸಿಗುತ್ತೆ. ಆ ಶೂಟಿಂಗ್ಸ್ಗಳು ಎಲ್ಲೆಲ್ಲಿ ಶೂಟ್ ಮಾಡಿದ್ದು, ಆ ಶೂಟಿಂಗ್ಸ್ ಸಮಯದ ಅನುಭವ ಹೇಗಿತ್ತು? ಸರ್ ಫುಲ್ ಶೂಟ್ ಆಗಿದ್ದು ಹೊನ್ನಾವರಲ್ಲಿ. ಆ್ಯಕ್ಚುಲಿ ಈ ಶೂಟ್ 3 days ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಅವ್ರದ್ದು ಗೆಟಪ್ ಇತ್ತಲ್ಲ, ಮಾಳು ಅಣ್ಣ ಗೆಟಪ್ದು ಹೇರ್ ಸೆಟ್ ಆಗ್ತಿರ್ಲಿಲ್ಲ, ಅವ್ರಿಗೆ ಹೇರ್ ವಿಗ್ ಸಿಗ್ತಿರ್ಲಿಲ್ಲ. ಬಟ್ ಹಾಗಾಗಿ ನಾನು ಶೂಟ್ಗೆ ಹೋದಾಗ ಫಸ್ಟ್ ಡೇ ಶೂಟ್ ಆಗಲೇ ಇಲ್ಲ, ಬಿಕಾಸ್ ಆಫ್ ದ ಹೇರ್ ವಿಗ್ ಸೆಟ್ ಆಗಿಲ್ಲ ಅಂತ. ಸೊ ನೆಕ್ಸ್ಟ್ ಡೇ ಪುನಃ ಅದು ಬರುತ್ತೋ ಇಲ್ಲೋ, ಹೇರ್ ವಿಗ್ ಬೆಂಗಳೂರಿಂದಾನೇ ಆರ್ಡರ್ ಮಾಡಿದ್ರು, ಬರುತ್ತೋ ಇಲ್ಲ ಅಂತ ವೇಟ್ ಮಾಡಿದ್ವಿ. ಅದು ಬರೋ ಥರ ಏನು ಅನಿಸ್ಲಿಲ್ಲ. ಸೊ ಹಾಗೆ ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಮಾಡಿದ್ವಿ. ಬಟ್ 3 days ಶೂಟ್ ಅವರು 1 day ಕಂಪ್ಲೀಟ್ ಮಾಡಿದ್ದಾರೆ ಸರ್. ಅದು ಇಟ್ಸ್ ವೆರಿ ಶಾಕಿಂಗ್ ಫಾರ್ ಮೀ ಆಲ್ಸೋ. ಲೈಕ್ ಅಷ್ಟು ಪಟ ಕ್ಯಾಮ್ರಾಮ್ಯಾನ್ ಆಗಲಿ, ಅಲ್ಲಿ ಎಲ್ಲ ವರ್ಕ್ ಮಾಡೋರಾಗಲಿ, ಮಾಳವಣ್ಣ ಆಗಲಿ, ನಾವು ಆಗಲಿ, ಲೈಕ್ 1 day ಹೋಲ್ ಟೀಮ್ ಎಲ್ಲಾನು ಅಂದ್ರೆ ಲೈಕ್ 1 take ನಾವೆಲ್ಲ ಮುಗಿಸ್ಕೊಂಡಿದೀವಿ. ಇಲ್ಲ, ಅದ್ಭುತವಾಗಿ ಬಂದಿದೆ ಕೂಡ, ಸಾಂಗ್ ಕೂಡ ಚೆನ್ನಾಗಿ ಬಂದಿದೆ. ಬರೀ ಈಗ ದೀಕ್ಷಾ BC ಅವ್ರನ್ನ ನಾವು ಬರೀ ಕುಣಿಯುವೆ ಸಾಂಗ್ ಅಲ್ಲಿ ಅಷ್ಟೇ ಅಲ್ಲ, ಈ ಹಿಂದೆ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಕೂಡ ನೀವು ಡ್ಯಾನ್ಸ್ ಮಾಡಿದ್ರಿ ಅಂತ ಗೊತ್ತು ನಮಗೂ ಕೂಡ. ಆ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಈಗ ಅನಿಸ್ತು? ಸೊ ಕಾಂತಾರ ಚಾಪ್ಟರ್ 1 ಇಸ್ ಲೈಕ್ ಒಂದು ಕನಸು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಕ್ಚುಲಿ. ಭೂಷಣ್ ಮಾಸ್ಟರ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಅವರು ಕಾಲ್ ಮಾಡಿ ನನಗೆ ಹೇಳಿದ್ದು, ದೀಕ್ಷಾ ಅವರೇ, ನಾನು ಆ್ಯಕ್ಚುಲಿ ಮಂಗಳೂರಲ್ಲಿ ಇನ್ನೊಂದು ಆಲ್ಬಮ್ ಸಾಂಗ್ ಶೂಟ್ ಮುಗಿಸ್ಕೊಂಡು ನಾನು ಬಿಜಾಪುರ್ಗೆ ಅಷ್ಟೇ ರೀಚ್ ಆಗಿದ್ದು. ದೆನ್ ಸಂಜೆ ನನಗೆ 7:30ಗೆ ಅವ್ರ ಕಾಲ್ ಬಂತು, ದೀಕ್ಷಾ ಅವರೇ ಈ ಥರ ಕಾಂತಾರ ಚಾಪ್ಟರ್ 1 ಒಂದು ಸಾಂಗಲ್ಲಿ ಜಸ್ಟ್ ಫಾರ್ ಸೆಕೆಂಡ್ಸ್ ಒಂದು ಭರತನಾಟ್ಯಂ ಬೇಕಾಗಿದೆ ನನಗೆ, ಸೊ ನೀವು ಮಾಡ್ಬೋದಾ ಅಂತ ಹೇಳಿ. ಸೊ ನನಗೆ 1 second 2 second ಲೈಕ್ ಹೀಗೆ ಬಂದು ಹೋಗೋದಂತಂದರೆ ಲೈಕ್ ಐ ವಾಸ್ ಲೈಕ್, ಒಂದು ಖುಷಿ ಇತ್ತು ಕಾಂತಾರ ಚಾಪ್ಟರ್ 1 ನನಗೆ ಅವಕಾಶ ಸಿಗ್ತಿದೆ ಅಂತ. ಬಟ್ ಅದು ಕೂಡ ಸೆಕೆಂಡ್ಸಲ್ಲಿ ಅದೇನು ಬರುತ್ತೋ ಇಲ್ಲೋ ಅಂತ ನನಗೂ ಅಷ್ಟಿದಿರಲಿಲ್ಲ. ಬಟ್ ಸ್ಟಿಲ್ ನನಗೆ ಅದು ಅವಕಾಶ ಸಿಕ್ಕಿದೆ ಅಂತಲೇ ದೊಡ್ಡ ಮಾತು ನನಗೆ. ಅದಕ್ಕೆ ನಾನು ಒಪ್ಕೊಂಡೆ. 7:30ಗೇನೋ ಕಾಲ್ ಮಾಡಿದ್ರು, 8:30 9 o'clock ಬಸ್ ಬುಕ್ ಮಾಡಿದ್ರು. 1 hour ಏನು ಪ್ಯಾಕಿಂಗ್ ಇಲ್ಲ ಏನಿಲ್ಲ, ಜಸ್ಟ್ ಹೋಗ್ಬಿಟ್ಟೆ ನಾನು. ದೆನ್ ಮರ್ದಿನ ಅಲ್ಲಿ ರೀಚ್ ಆಗಿ ಅವರೆಲ್ಲ ಡ್ರೆಸ್, ಮೇಕಪ್, ಹೇರ್, ಕಾಸ್ಟ್ಯೂಮ್ ಎಲ್ಲ ಸೆಟ್ ಆಯಿತು. ಆ್ಯಂಡ್ ವೇಟ್ ಮಾಡ್ತಿದ್ದೆ. ಬೆಳಗ್ಗೆ ನಾನು ಬೈ 12 ಅಂತಂದರೆ ಐ ವಾಸ್ ಸೋ ರೆಡಿ ಫಾರ್ ದ ಶೂಟ್. ಬಟ್ ಅದು ಬೇರೆ ಸೀನ್ ಶೂಟ್ ನಡೀತಾ ಇತ್ತು. ಅದಕ್ಕೆ ನನಗೆ ಐ ವಾಸ್ ವೆರಿ ಕ್ಯೂರಿಯಸ್ ಟು ಮೀಟ್ ರಿಷಬ್ ಸರ್ಗೆ. ನಾನು ತುಂಬ ಕ್ಯೂರಿಯಸ್ ಇದ್ದೆ. ಬಟ್ ಹೌದು, ನಾನು ತುಂಬ ಕ್ಯೂರಿಯಾಸಿಟಿಯಲ್ಲಿ ಇದ್ದೆ ನಾನು. ಬಟ್ 12 o'clock ನಾನು ರೆಡಿಯಾಗಿ ಕೂತ್ಕೊಂಡೆ. ಇಲ್ಲ ಮ್ಯಾಮ್ ಶೂಟಲ್ಲಿದ್ದಾರೆ, ಬೇರೆ ಲೊಕೇಶನಲ್ಲಿ ಇದ್ರು, ಶೂಟಲ್ಲಿದ್ದಾರೆ ಟಿಲ್ 4 o'clock, ಸಂಜೆ 4 ಗಂಟೆವರೆಗೂ ಐ ವಾಸ್ ವೇಟಿಂಗ್. ದೆನ್ 4 o'clock ಐ ಗಾಟ್ ಅ ಕಾಲ್ ಕಿ ಬನ್ನಿ ಮ್ಯಾಮ್ ಲೊಕೇಶನ್ಗೆ ಅಂತ ಹೇಳಿ ಕರ್ಕೊಂಡೋದ್ರು. ಆ್ಯಂಡ್ ದ ಬೆಸ್ಟ್ ಮೂಮೆಂಟ್ ಈಸ್ ಲೈಕ್, ನಾನು ಸಾಂಗ್ ಪ್ಲೇ ಮಾಡಿದ್ರು, ಲೈಕ್ ರ್ಯಾಂಡಮ್ಲಿ ನೀವು ಸ್ಟೆಪ್ ಮಾಡಿ ಮ್ಯಾಮ್ ಅಂತಂದರು. ಸೊ ಸ್ಟೆಪ್ ಮಾಡಿದೆ. ನನಗೇನು ಡಾನ್ಸ್ ಮಾಡಬೇಕಾದ್ರೆ ಕಂಪ್ಲೀಟ್ ಆಗೋವರೆಗೂ ನಾನು ಸ್ಟಾಪ್ ಆಗಲ್ಲ. ಸೊ ಸ್ಟೆಪ್ ಮಾಡಬೇಕಾದ್ರೆ ಮಧ್ಯದಲ್ಲೇ ಕಟ್ ಅಂತ ಅಂದರು. ಬಟ್ ಸ್ಟಿಲ್ ಐ ವಾಸ್ ಕಂಟಿನ್ಯೂಡ್ ಮೈ ಡಾನ್ಸ್. ಇನ್ನೊಂದು 2 ಸ್ಟೆಪ್ ಬಾಕಿತ್ತು, ಕಂಟಿನ್ಯೂ ಮಾಡ್ಕೊಂಡು ಮುಗಿಸ್ಕೊಂಡೆ. ಅಷ್ಟೊತ್ತರಲ್ಲಿ ರಿಷಬ್ ಸರ್ ಹೇಳಿದರು, ಇರಪ್ಪ ಕ್ಯಾಮ್ರಾಮನ್ಗೆ, ಇರಪ್ಪ ಅವ್ರದ್ದು ಡಾನ್ಸ್ ಏನು ಕಾಲು ಎತ್ತುತ್ತಾ ಇದ್ದಾರೆ, ಏನು ಕಂಪ್ಲೀಟ್ ಆಗಿಲ್ಲ, ಇರಪ್ಪ ಅಂತಂದರು. ಸೊ ಖುಷಿ ಆಯಿತು. ಅವ್ರು ಅಷ್ಟೊಂದು ಅಬ್ಸರ್ವ್ ಮಾಡಿದ್ದಾರೆ, ಬಿಕಾಸ್ ಅಷ್ಟು ಜನದ್ರಲ್ಲಿ, ಬಿಕಾಸ್ ನಾನು ಚಿಕ್ಕ ಕಲಾವಿದ. ಸೊ ಅಲ್ಲಿ ಅಷ್ಟೊಂದು ಅಬ್ಸರ್ವ್ ಮಾಡ್ಕೊಂಡು ಅವ್ರು ಹೇಳಿದರು, ಚೆನ್ನಾಗಾಯ್ತು ಅಂದರು. ಆ್ಯಂಡ್ ರುಕ್ಮಿಣಿ ಅವರು ಇದ್ರು ಅಲ್ಲೇ ಪಕ್ಕದಲ್ಲೇ, ಅವರು ಕೂಡ ಬ್ಯೂಟಿಫುಲ್ ಅಂತ ಅಂದರು. ಇನ್ನೂ ನೆನಪಿದೆ ನನಗೆ ಆ ಮೂಮೆಂಟ್. ಸೊ ಅಷ್ಟು ದೊಡ್ಡ ಕಲಾವಿದರು ಅಬ್ಸರ್ವ್ ಮಾಡಿ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ತುಂಬ ಖುಷಿ. ದೇ ಮೇಡ್ ಮೈ ಡೇ. ಖುಷಿ ಆಯ್ತು. ಕಾಂತಾರ ಸಿನಿಮಾ ಅನ್ನೋದು ಅದು ಸೂಪರ್ ಹಿಟ್ ಅಲ್ವಾ? ಆ ಸಿನಿಮಾದಲ್ಲಿ ಪ್ರತಿಯೊಂದು ಸಣ್ಣ ಕ್ಯಾರೆಕ್ಟರ್ಗೂ ಕೂಡ ಆ ಸಿನಿಮಾದ ಸಕ್ಸಸ್ ನ ಕ್ರೆಡಿಟ್ ಕೊಡ್ಲೇಬೇಕು. ಯಾಕಂದ್ರೆ ಅದನ್ನ ರಿಷಬ್ ಶೆಟ್ಟಿ ಕೂಡ ಮಾಡಿದ್ದಾರೆ. ಸೊ ಅದು ಆ ಸಿನಿಮಾದಲ್ಲಿ ನೀವು ಕೂಡ ಆಕ್ಟ್ ಮಾಡಿದ್ದೀರ ಅನ್ನೋದು ಖುಷಿಯಾದ ವಿಷಯ. ಹೌದು, ಮದನ ಮೋಹಿನಿ. ಓಕೆ ಮೇಡಮ್, ಈಗ ನೀವು ತುಳು ಸಿನಿಮಾ ತುಡಾರ್ ಮತ್ತೆ ಸೈಕಲ್ ಸವಾರಿ ಸಿನಿಮಾದಲ್ಲ ಆಕ್ಟ್ ಮಾಡಿದ್ದೀರಾ. ಈಗ ಸಿನಿಮಾ ಮತ್ತೆ ಸ್ಟೇಜ್ ಮೇಲೆ ಆಕ್ಟ್ ಮಾಡೋದು, ಅದ್ರ ಡಿಫ್ರೆನ್ಸ್ ಹೇಗೆ ಮೇಡಮ್? ತುಂಬ ಡಿಫ್ರೆನ್ಸ್ ಇದೆ ಸರ್. ಬಟ್ ಕಾನ್ಫಿಡೆನ್ಸ್ ಲೆವೆಲ್ ಸೇಮ್ ಇದೆ ನನಗೆ. ಬಿಕಾಸ್ ಸ್ಟೇಜಲ್ಲಿ ಸಾವಿರಾರು ಜನ ಮುಂದೆ ನೃತ್ಯ ಪ್ರದರ್ಶನ ಮಾಡೋದೇನು, ಅಲ್ಲಿ ಕ್ಯಾಮ್ರಾ ಮುಂದ್ಗಡೆ ಎದುರುಗಡೆ ಅಲ್ಲೂ ಕೂಡ ತುಂಬ ಜನ ಇರ್ತಾರೆ. ಕಾನ್ಫಿಡೆನ್ಸ್ ಲೆವೆಲ್ ಸೇಮ್ ಇದೆ. ಬಟ್ ಥಿಂಗ್ ಇಸ್, ಭರತನಾಟ್ಯಂದಲ್ಲಿ ಹೆಂಗಂದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಓವರ್ ಆಗಿರುತ್ತೆ, ಕೈಂಡ್ ಆಫ್ ಬನ್ನಿ. ಈಗ ಸಿನಿಮಾಸ್ದಲ್ಲಿ ಇಲ್ಲ,
ಅಂದರೆ ಅಷ್ಟೇ ವೆರಿ ಸಾಫ್ಟ್ ನ್ಯಾಚುರಲ್ ಇರುತ್ತೆ ಸಿನಿಮಾಸ್ದಲ್ಲಿ. ಇಲ್ಲ ಸಿನಿಮಾಸಲ್ಲಿ ಟೇಕ್ಸ್ಗಳು ತಗೋಬೋದು. ಆ ಟೇಕ್ಸ್ಗಳು ತಗೋಬಹುದು. ಭರತನಾಟ್ಯಂ ಸ್ಟೇಜ್ ಅಲ್ಲಿ ಇಲ್ಲ, ಲೈವ್ ಇರುತ್ತೆ, ಟೇಕ್ಸ್ ಇರಲ್ಲ. ಸೊ ಹಾಗಾಗಿ ಡಿಫ್ರೆನ್ಸ್ ಇದೆ. ಬಟ್ ಅದೇ ಎಕ್ಸ್ಪ್ರೆಷನ್ಸ್ ಅಂಡ್ ಆಲ್ ಲೈಕ್ ಮ್ಯಾನೇಜಬಲ್, ಬ್ಯಾಲೆನ್ಸಿಂಗ್. ಬಟ್ ಭರತನಾಟ್ಯಂ ಮಾಡಿ ಸಿನಿಮಾ ಮಾಡೋದು ಕಷ್ಟ ಅಲ್ಲ. ಭರತನಾಟ್ಯಂ ಆರ್ಟಿಸ್ಟ್ಗೆ ಅಥವಾ ಯಾವುದೇ ನೃತ್ಯ ಕಲಾವಿದರಿಗೆ ಸಿನಿಮಾ ಮಾಡೋದು, ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಕಷ್ಟ ಇಲ್ಲ. ಬಿಕಾಸ್ ಭರತನಾಟ್ಯಂ ತುಂಬಾ ಕಲ್ಸಿರತ್ತೆ ನಮ್ಗೆ, ತುಂಬಾ ತರದ್ ಎಲ್ಲ ವೇಯಲ್ಲಿ ಕಲ್ಸಿರತ್ತೆ. ಸೊ ಹಾಗಾಗಿ ಸಿನಿಮಾದಲ್ಲಿ ಅಷ್ಟು ಕಷ್ಟ ಆಗಲ್ಲ, ಸ್ಪೆಷಲಿ ಎಕ್ಸ್ಪ್ರೆಷನ್ಸ್ಗೆಲ್ಲ. ಸೊ ಫಂಡಮೆಂಟಲ್ ಟ್ರೈನಿಂಗ್ಸ್ ಎಲ್ಲ ಭರತನಾಟ್ಯಂ ಅಲ್ಲಿ ಆಗಿರೋದ್ರಿಂದ ಬೇಸ್ ಸಿನಿಮಾ ಅನ್ನೋದು ಮೂಲ ಕಷ್ಟ ಕಾರಣ ಇಲ್ಲ. ಭರತನಾಟ್ಯಂ. ಒಳ್ಳೆ ಪ್ರತಿಭಾವಂತ ಕಲಾವಿದರಿಗೆ ಈ ಸಿನಿಮಾ ಜಗತ್ತಲ್ಲಿ ಅವಕಾಶಗಳು ಸಿಗೋದು ಕಷ್ಟ ಅಂತಾರೆ. ನಿಮ್ಮ ಹೌದು. ಅನುಭವ ಹೌದಾ, ನಿಜನಾ ಅದು? ಹೌದು ಸರ್, ಕಷ್ಟ. ಬಿಕಾಸ್ ಟು ಬಿ ಫ್ರಾಂಕ್, ಲೈಕ್ ಇನ್ಫ್ಲೂಯೆನ್ಸ್ ಇರಬೇಕು ಮೊದಲೇದಾಗಿ. ಇನ್ಫ್ಲೂಯೆನ್ಸ್ ಫಸ್ಟ್, ದೆನ್ ಮತ್ತೆ ಕಲೆಗೆ ನಮಗೆ ಇದು ಸಿಗೋದು. ಬಟ್ ನನಗೆ ಹೇಗಾಗಿತ್ತು ಅಂದರೆ, ಸೈಕಲ್ ಸವಾರಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೇ ಶೂಟ್ ಆಗಿತ್ತು. ನಮ್ಮ ಡೈರೆಕ್ಟರ್ ದೇವುಕೆ ಅಂಬಿಗ ಅವರು ಅಲ್ಲೇ ಕೋಲಾರದಿಂದ ಅವರು. ಸೊ ಹಾಗಾಗಿ ಅವ್ರದ್ದು ನಂದು ನೃತ್ಯ ಪ್ರದರ್ಶನ ಎಲ್ಲ ನೋಡಿದ್ರು, ಎಲ್ಲ ಮಾಡಿದ್ರು. ಅಂದರೆ ಅವ್ರಿಗೆ ನೋಡ್ತಾ ಇದ್ರು, ನನಗೆ ಫಾಲೋ ಮಾಡ್ತಾ ಇದ್ರು. ಸೊ ಹಾಗೆ ರ್ಯಾಂಡಮ್ಲಿ ಒನ್ ಡೇ ಬಂದು, ಮ್ಯಾಮ್ ಈ ಥರ ಸಿನಿಮಾ ಪ್ಲ್ಯಾನ್ ಮಾಡಿದ್ದೀವಿ, ನೀವು ಮಾಡಿದರೆ ಒಳ್ಳೇದಾಗತ್ತೆ ಅಂತ. ಸೊ ಐ ವಾಸ್ ಲೈಕ್, ಸಿನಿಮಾ ಆಬ್ವಿಯಸ್ಲಿ ಸಿನಿಮಾ ಅಂದರೆ ಹೆಂಗೆ ಅಂತ ನನಗೆ ಐ ವಾಸ್ ನಾಟ್ ಶೋರ್ ಅಬೌಟ್ ಮೀ ಓನ್ಲಿ, ನಾನು ಮಾಡೋಕ್ಕಾಗತ್ತೋ ಇಲ್ಲೋ ಅಂತ ಹೇಳಿ. ಬಟ್ ಹಿ ವಾಸ್ ವೆರಿ ಶೋರ್, ಇಲ್ಲ ಮ್ಯಾಮ್ ನಿಮ್ಗೆ ಆಗತ್ತೆ, ನೀವು ಮಾಡಬಹುದು ಅಂತ ಹೇಳಿ. ದೆನ್ ಆಡಿಷನ್ ಎಲ್ಲ ತೊಗೊಂಡ್ರು, ಸಕ್ಸಸ್ ಆಯಿತು. ದೆನ್ ಮನೇಲಿ ಸಪೋರ್ಟ್ ಹೇಗಿತ್ತು? ನೀವು ಫಸ್ಟ್ ಕೇಳಿದ ತಕ್ಷಣ ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ? ಆ್ಯಕ್ಚುಲಿ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಆ್ಯಂಡ್ ನಮ್ಮ ಅಪ್ಪನ ಸಿಸ್ಟರ್, ನನ್ನ ಅತ್ತೆ, ನನಗಿಂತೂ ಹೆಚ್ಚು ಅವ್ರಿಗೇನೆ ತುಂಬ ಇಂಟ್ರೆಸ್ಟ್ ಸರ್. ಜಾಸ್ತಿ ನೃತ್ಯ ಆಗಲಿ, ಸಿನಿಮಾಸ್ ಆಗಲಿ, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಆಬ್ವಿಯಸ್ಲಿ. ಬಟ್ ಅದೇ ಅವ್ರಿಗೆ ಇವತ್ತು ನಾನು ಇಲ್ಲಿ ಇರೋದು ಕಾರಣ, ಇಷ್ಟು ನಾನು ಮಾಡಿದ್ದು ಸಾಧನೆ, ತುಂಬ ದೊಡ್ಡ ಸಾಧನೆ ಏನಿಲ್ಲ. ಬಟ್ ವಾಟ್ ಎವರ್ ಇಷ್ಟು ಮಾಡೋದು ರೀಸನ್ ಇಸ್ ನಮ್ಮ ಅಪ್ಪ ಅಮ್ಮ ಆ್ಯಂಡ್ ಅತ್ತೆ. ಬಿಕಾಸ್ ಚಿಕ್ಕ ವಯಸ್ಸಿಂದನೂ ಕಾನ್ಸ್ಟೆಂಟ್ಲಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅದು ಮತ್ತೆ ನಾನು ಮಾಡ್ಲಿಂಗ್ ಕ್ಷೇತ್ರದಲ್ಲೂ ನಾನು ಮಾಡಿದ್ದೀನಿ, ಅಲ್ಲೂ ಸಹ ಅಷ್ಟೇ. ಬಿಕಾಸ್ ಮಾಡ್ಲಿಂಗ್ ಮತ್ತೆ ಭರತನಾಟ್ಯಂ ಇಟ್ ಡೆಡ್ ಅಪೋಸಿಟ್ ಸರ್. ಆಬ್ವಿಯಸ್ಲಿ, ಬಿಕಾಸ್ ಮಾಡ್ಲಿಂಗ್ ಇಸ್ ಆಲ್ ಆಫ್ ಗ್ಲಾಮರಸ್, ಭರತನಾಟ್ಯಂ ತುಂಬಾ ಟ್ರೆಡಿಷನಲ್. ಸೊ ಅವಾಗೂ ಅಷ್ಟೇ, ನಾನು ಮಾಡ್ಲಿಂಗ್ಗೆ ಅವಕಾಶ ಬಂದಾಗ, ಈ ಥರ ಮಿಸ್ ಇಂಡಿಯಾ ಸೂಪರ್ ಟ್ಯಾಲೆಂಟ್ 2020 ನಾನು ಮನೇಲಿ ಅದೇ ಹೇಳಿದೆ ಅಪ್ಪ ಅಮ್ಮನಿಗೆ, ಈ ಥರ ಇದೆ ಮಾಡ್ಲಿಂಗ್. ಐ ವಾಸ್ ನಾಟ್ ಶೋರ್, ನನಗೆ ಅದಕ್ಕೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಿಕಾಸ್ ಅದರಲ್ಲಿ ಆ ಮಾಡ್ಲಿಂಗಲ್ಲಿ ಅದರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಆ ಥರ ಫಾಲೋ ಮಾಡಿದ್ರೇ ಅದರಲ್ಲಿ ಇರುತ್ತೆ. ಸೊ ನನಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ, ಶ್ಯೂರಿಟಿ ಇರಲಿಲ್ಲ. ಬಟ್ ಮೈ ಮಾಮ್ ಡ್ಯಾಡ್ ಇಸ್ ಲೈಕ್, ಇಲ್ಲ ಮಾಡು, ಅದು ಗೆಲ್ಲೋದು ಸೋಲೋದು ಸೆಕೆಂಡರಿ, ಎಕ್ಸ್ಪೀರಿಯನ್ಸ್ ಆಗಬೇಕು. ಯಾವುದು ನಾನು ಮಾಡಲಿಲ್ಲ ಅಂತ ಹೇಳಿ ಇನ್ ಫ್ಯೂಚರ್ ನಿನಗೆ ಅದನ್ನು ರಿಗ್ರೆಟ್ ಇರಬಾರ್ದು. ಸೊ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಾದರೂ ನೀನು ಮಾಡು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಬಟ್ ಅಲ್ಲಿ ನಾನು ಹೋದಾಗ ಮಾಡ್ಲಿಂಗ್ ಕ್ಷೇತ್ರದಲ್ಲಿ, ಅಲ್ಲಿ ಪ್ಯಾಜೆಂಟಲ್ಲಿ ಎಲ್ಲರೂ ನನಗಿಂತ ತುಂಬ ಹೈಟ್, 6 ಪಾಯಿಂಟ್ ಮೇಲೆ ಅಬವ್ ಇದ್ದವರು. ಆ್ಯಂಡ್ ನಾನು ಒಬ್ಬಳೆ ಅಲ್ಲಿ ಇಷ್ಟೇ ಚಿಕ್ಕಳು. ಬಟ್ ಸ್ಟಿಲ್ ದೇ ವೇರ್ ಆಲ್ ಎಕ್ಸ್ಪೀರಿಯನ್ಸ್ಡ್. ಅವ್ರದ್ದು ಪ್ರೊಫೆಷ್ನಲ್ಲೇ ಮಾಡ್ಲಿಂಗಲ್ಲಿದ್ದರು. ಬಟ್ ನಂದು ಫಸ್ಟ್ ಟೈಮ್, ಸ್ಟಿಲ್ ಮ್ಯಾನೇಜ್ ಟು ಗೆಟ್ ಸೆಕೆಂಡ್ ರನ್ನರ್ ಅಪ್ ಅಲ್ಲಿ. ಈಗ ಸೈಕಲ್ ಸವಾರಿ, ನಿಮ್ಮ ತಡ್ಡರು, ಮತ್ತೆ ಈಗ ಕುಣಿಯುವೆ ಸಾಂಗ್ಸ್ ಎಲ್ಲ ಆಯ್ತು. ಮುಂದೆ ಯಾವ ತರ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ನಿಮಗೆ, ದೀಕ್ಷಾ ಅವ್ರಿಗೆ ಸ್ಪೆಷಲ್? ಸರ್ ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ಬಟ್ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಸಿನಿಮಾಸ್ ಇರಬೇಕು ಅಂತ ಆಸೆ. ದೀಕ್ಷಾ ಅವರ ಫೇವ್ರೆಟ್ ಹೀರೋ ಯಾರು? ಆಬ್ವಿಯಸ್ಲಿ ಸುದೀಪ್ ಸರ್. ತುಂಬಾ ದೊಡ್ಡ ಫ್ಯಾನ್ ಸುದೀಪ್ ಸರ್ದು. ಸುದೀಪ್ ಸರ್, ಅವ್ರಿಗೆ ನನಗೆ ಒಂದ್ಸತಿ ಲೈವ್ ಆಗಿ ದೂರಿಂದ ನೋಡಿದ್ರು ಸಾಕು, ಹಂಗಾಗಿದೆ. ಇಲ್ಲ, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಇಂಥ ಹೀರೋ ಜೊತೆ ನಾನು ಆಕ್ಟ್ ಮಾಡ್ಲೇಬೇಕು, ಅವ್ರ ಜೊತೆ ನಾನು ಆಕ್ಟ್ ಮಾಡ್ಲೇಬೇಕು ಅನ್ನೋ ಕನಸು ದೀಕ್ಷಾ ಅವ್ರಿಗೆ ಯಾರಿದ್ದಾರೆ? ಆಬ್ವಿಯಸ್ಲಿ ಸರ್, ನಂಗೆ ಸುದೀಪ್ ಸರ್ ಜೊತೆ ಅಟ್ಲೀಸ್ಟ್ ಸೈಡ್ ಕ್ಯಾರೆಕ್ಟರ್ ಜಸ್ಟ್ ಫಾರ್ ಸೆಕೆಂಡ್ ಇದ್ರೂ ಪರವಾಗಿಲ್ಲ, ನನಗೆ ಸುದೀಪ್ ಸರ್ ಜೊತೆ ಒಂದು ಆಕ್ಟ್ ಮಾಡ್ಬೇಕಂತ ಇದೆ. ನೋಡೋಣ ಡೆಸ್ಟಿನಿ ಎಲ್ಲಿ ತಗೊಂಡೋಗುತ್ತೆ ಡೆಸ್ಟಿನಿ. ಬಾದ್ಶಾ ಸುದೀಪ್ ಸರ್ ಜೊತೆನೆ ಆಕ್ಟ್ ಮಾಡ್ಬೇಕು ಅನ್ನೋದು ಆಸೆ ಇದೆ. ಈಗ ಮೇಡಮ್, ಈಗಿನ ಸೋಷಿಯಲ್ ಮೀಡಿಯಾ ಟ್ರೆಂಡು ಎಲ್ಲ ನೋಡಿದ್ರೆ, ಟ್ಯಾಲೆಂಟ್ ಇರೋರ್ಗಿಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಜಾಸ್ತಿ ಇರೋರು, ವೈರಲ್ ಆಗ್ಬಿಡೋರ್ಗೆ ಅವಕಾಶಗಳು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ನಿಮ್ಮ ಅಭಿಪ್ರಾಯ? ಅವಕಾಶಗಳು ಜಾಸ್ತಿ ಸಿಗ್ತಾ ಇಲ್ಲ ಸರ್. ವೈರಲ್ ಆಗ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ವೈರಲ್ ಆಗ್ತಿದ್ದಾರೆ. ಅದು ಜಸ್ಟ್ ಫಾರ್ ಎಲ್ಲರೂ ಅದನ್ನು
ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಂಟರ್ಟೈನ್ ಪರ್ಪಸ್ ಎಲ್ಲರೂ ನೋಡ್ತಾರೆ, ನಗ್ತಾರೆ, ಲೈಕ್ ಶೇರ್ ಮಾಡ್ತಾರೆ ಹೊರತು ಅದರಿಂದ ಜಾಸ್ತಿ ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳಲ್ಲ. ನಾನು ಅಷ್ಟೊಂದೇನು ನೋಡಿಲ್ಲ. ಕೆಲವ್ರು ಇದ್ದಾರೆ 100ಅಲ್ಲಿ ಒಂದು 10-20% ಆಗಿರಬಹುದು. ಬಟ್ ರಿಯಲ್ ಟ್ಯಾಲೆಂಟ್ ಇದ್ದವ್ರಿಗೆ, ಪ್ರತಿಭಾವಂತರಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟು ಲೈಕ್ಸ್ ವ್ಯೂಸ್ ಕೂಡ ಸಿಗ್ತಿಲ್ಲ. ಯಾಕೆ ಅಂತಂದರೆ ಜನಕ್ಕೆ ಅದು ಆ ಥರ ಏನಾಗುತ್ತೆ ಗೊತ್ತಾ, ನೆಗೆಟಿವ್ ಪಬ್ಲಿಸಿಟಿಗೆ ಬೇಗ ಸಿಕ್ಬಿಡುತ್ತೆ, ಪಾಸಿಟಿವಿಟಿಗೆ ಬೇಗ ಸ್ವಲ್ಪ ಸಿಗಲ್ಲ. ಪಾಸಿಟಿವಿಟಿಗೆ ನೆಗೆಟಿವಿಟಿಗೆ ಇರೋ ವ್ಯತ್ಯಾಸ ಅದೇನೆ. ಹೌದು, ನಿಜ. ಮೇಡಮ್, ಈಗ ನೀವು ಆಕ್ಟಿಂಗ್ ಫೀಲ್ಡು ಜೊತೆಗೆ ಗ್ಲಾಮರ್ ವರ್ಡ್, ಇದ್ರ ಜೊತೆಗೆ ಭರತನಾಟ್ಯ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ? ನಿಮ್ಗೆ ಏನು ಚಾಲೆಂಜ್ ಅನ್ಸುತ್ತಾ? ಚಾಲೆಂಜಿಂಗ್ ಇಲ್ಲ ಸರ್, ನನಗೆ ಇದು ಖುಷಿ. ನನಗೆ ಇಷ್ಟ, ನನಗೆ ಅದು ಕೂಡ ಮಾಡ್ಲಿಕ್ಕೆ ಇಷ್ಟ, ಇದು ಕೂಡ ಮಾಡ್ಲಿಕ್ಕೆ ಇಷ್ಟ. ಯಾವಾಗಲೇ ಹೇಳಿದ್ರಿ ಮಾಡಲಿಂಗಿಗೂ ಮತ್ತೆ ಭರತನಾಟ್ಯಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಈಗ ಸೆಟ್ ಆಗಿದ್ದೀನಿ, ಬಿಕಾಸ್ ಗೊತ್ತಿರ್ಲಿಲ್ಲ ಫಸ್ಟ್ ಟೈಮ್ ನನಗೆ. ಬಟ್ ವೆನ್ ಐ ಗಾಟ್ ಇನ್ ಟು ದಟ್, ಅದರಲ್ಲಿ ಹೋಗಿದ್ಮೇಲೆ ತಿಳ್ಕೊಂಡ್ಮೇಲೆ ಲೆಟ್ಸ್ ನಾಟ್ ಸೊ ಡಿಫಿಕಲ್ಟ್, ವಿ ಕ್ಯಾನ್ ಡೂ ಇಟ್ ಅಂತ. ಒಂದ್ಸರಿ ನಮ್ಮ ಮನಸ್ಸಲ್ಲಿ, ತಲೆಯಲ್ಲಿ ಅದು ಒಂದಿರುತ್ತಲ್ಲ, ಮಾಡಲೇಬೇಕು, ಮಾಡ್ತೀನಿ ಅಂತ ಇದ್ರೆ ಯಾವುದು ಕೂಡ ಡಿಫಿಕಲ್ಟ್ ಆಗಲ್ಲ ಅಂತ ನಂಗೆ ಅನ್ಸುತ್ತೆ. ಎಸ್ ಮ್ಯಾಮ್. ಸೊ ಈಗ ಕ್ಲಾಸಿಕಲ್ ಈ ತರ ಭರತನಾಟ್ಯ ಇದಕ್ಕೆಲ್ಲ ಈಗಿನ ಜನ್ರೇಷನ್ ಅವರು ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಂತಿದಾರಾ ಅಂತ ಅನ್ಸುತ್ತಾ? ಹೌದು ಸರ್, ತುಂಬಾ ಜನ ಇಟ್ಸ್ ಬಿಕಾಸ್ ಆಫ್ ತುಂಬಾ ವೆಸ್ಟರ್ನಿಟಿ ಫಾಲೋ ಮಾಡ್ತಿದ್ದಾರೆ. ಅದಕ್ಕೆ ಅದು ಕೆಟ್ಟದಂತ ಹೇಳ್ತಿಲ್ಲ ವೆಸ್ಟರ್ನಿಟಿ ಫಾಲೋ ಮಾಡ್ಲಿಕ್ಕೆ. ಬಟ್ ಥಿಂಗ್ ಇಸ್, ನಾವು ನಮ್ಮ ಮಕ್ಕಳಿಗೆ ಮನೆಯಲ್ಲೇ ಯಾವ ಥರ ನಾವು ಬೆಳೆಸ್ತೀವಿ, ಎನ್ವಿರಾನ್ಮೆಂಟ್ ಮ್ಯಾಟ್ರ್ ಆಗುತ್ತೆ. ಯಾವ ಥರ ನಾವು ಅವ್ರಿಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೂ ಅದು ಸರಿ, ಇದು ತಪ್ಪು, ಇದು ನಮ್ಮ ಭಾರತೀಯ ಸಾಂಸ್ಕೃತಿಕ ಅಂದರೆ ನಮ್ಮ ಟ್ರೆಡಿಷನ್ ಕಲ್ಚರನ್ನು ನಾವು ಮುಂಚೆಯಿಂದ ಕಲಿಸಿದ್ರೆ ಮಕ್ಕಳಿಗೆ ಅದನ್ನು ಅವರು ಇಂಟ್ರೆಸ್ಟ್ ಬೆಳೆಯುತ್ತೆ. ಈಗ ನಾವು ಮಕ್ಕಳು ಇವಾಗ ಊಟ ಮಾಡಬೇಕಾದ್ರೂ ಫೋನ್ ಬಿಡ್ತಾರೆ, ಅಳ್ಬೇಕಾದ್ರೂ ಫೋನ್ ಕೊಡ್ತಾರೆ. ಅದು ಫೋನಲ್ಲಿ ಏನು ಮಾಡ್ತಾರೆ? ಅದೇ ರೀಲ್ಸು, ಅದೇ ವೆಸ್ಟರ್ನ್ ಸಾಂಗ್ಸು, ಅದೇ ಗೇಮ್ಸು ಅಂತ. ಅದ್ರ ಬದಲು ನೀವು ಯಾಕೆ ನಮ್ಮ ಟ್ರೆಡಿಷ್ನಲ್ ಕಲ್ಚರಲ್, ನಮ್ಮ ರಾಮಾಯಣ ಮಹಾಭಾರತದಾಗಲಿ ಅದನ್ನ ಸ್ಟೋರೀಸ್ ಯಾಕೆ ತೋರಿಸಲ್ಲ? ಸೊ ನಮ್ಮ ಎನ್ವಿರಾನ್ಮೆಂಟ್ ನಮ್ಮ ಮಕ್ಕಳಿಗೆ ನಾವು ಹೆಂಗ್ ಬೆಳೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹೌದು, ಫಸ್ಟ್ ಮನೆಯ ಎನ್ವಿರಾನ್ಮೆಂಟ್, ಪರಿಸರ ಹೇಗಿರುತ್ತೆ ಹಾಗೆ ಮಕ್ಕಳು ಬೆಳೀತಾರೆ, ಹಾಗೆ ಜನರೇಷನ್ ಬೆಳೆಯುತ್ತೆ, ಆಮೇಲೆ ಸೊಸೈಟಿ ಬೆಳೆಯುತ್ತೆ, ಆಮೇಲೆ ರಾಜ್ಯ, ದೇಶ ಎಲ್ಲ ಬೆಳೆಯೋದು ಅದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ನಾನು ಈ ಜನರೇಷನ್ ಆಸಕ್ತಿ ಬಗ್ಗೆ ಕೇಳಿದ್ನಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಸ್ವಯಂಭೂ ಆರ್ಟ್ ಫೌಂಡೇಶನ್. ನೀವು ಅದರಲ್ಲಿ ಎಷ್ಟು ಜನ ಮಕ್ಕಳಿಗೆ ಮೇಡಮ್? 3,000ಕ್ಕೂ ಹೆಚ್ಚು ಪರ್ಫಾರ್ಮೆನ್ಸ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತೀನಿ. ಅದಕ್ಕೆ ಟೀಚ್ ಮಾಡ್ತೀರಾ ಅಂತ ಕೇಳಿದ್ರಿ. ಏನ್ ಮೇಡಮ್ ಇದು ಸ್ವಯಂಭೂ ಆರ್ಟ್ ಫೌಂಡೇಶನ್ ಹೇಗೆ ಆರಂಭ ಆಯ್ತು? ಸರ್, ಸ್ವಯಂಭೂ ಆರ್ಟ್ ಫೌಂಡೇಶನ್ ನಾನು 2019 ನಾನು ನನ್ನ ಡಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದು ಆಫ್ಟರ್ ನಾನು BA ಭರತನಾಟ್ಯಂ ಗ್ರ್ಯಾಜುಯೇಷನ್ ಆದಮೇಲೆ. ಬಿಕಾಸ್ ಸರ್, ನಾನು ಇರೋದು ಬಿಜಾಪುರಲ್ಲಿ. ಸೊ ನಮ್ಮ ಭಾಗದಲ್ಲಿ ಈ ಭರತನಾಟ್ಯಮ್ಮು ಆಗಲಿ, ಕ್ಲಾಸಿಕಲ್ ಮ್ಯೂಸಿಕ್ ಆಗಲಿ ತುಂಬ ಕಮ್ಮಿ ಸರ್. ಜಾಸ್ತಿ ನಾವು ಮಂಗಳೂರು, ಉಡುಪಿ, ಲೈಕ್ ಆ ಸೈಡ್ ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ನೋಡ್ಬೋದು, ಆದರೆ ನಮ್ಮ ಸೈಡ್ ಅಷ್ಟೊಂದಿಲ್ಲ. ಬಟ್ ಈ ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಈ ನೃತ್ಯ ಸಂಗೀತದಲ್ಲಿ ತುಂಬ ಆಸಕ್ತಿ. ಅವ್ರು ನೋಡ್ತಿದ್ರು. ಸೊ ಹಾಗಾಗಿ ಮಕ್ಕಳಿಗೂ ಇದನ್ನು ಕಲಿಸ್ಬೇಕು, ಅವ್ರಿಗೆ ಕಲಿಯೋಕ್ಕಾಗಿಲ್ಲ ಅವ್ರ ಟೈಮಲ್ಲಿ. ಹಾಗಾಗಿ ಮಕ್ಕಳಿಗೆ ಕಲಿಸ್ಬೇಕು ಅಂತ ತುಂಬ ಇತ್ತು. ಬಟ್ ನಮ್ಮ ಸೈಡಲ್ಲಿ ಕಲಿಸೋಕ್ಕೆ ಯಾರೂ ಇರಲಿಲ್ಲ. ಬಟ್ ಸ್ಟಿಲ್ ತುಂಬ ವರ್ಷಗಳ ನಂತರ ಮಂಜುಶ್ರೀ ಮ್ಯಾಮ್ ಅಂತ ಅವ್ರು ಸಿರ್ಸಿಯಿಂದ ವೀಕ್ಲಿ 2 days ಬಂದು ಕಲಿಸಿ ಹೋಗ್ತಿದ್ರು ಬಿಜಾಪುರ್ಗೆ. ಬಟ್ ಬರ್ತಾ ಬರ್ತಾ ಅವರು ಕೂಡ ಸ್ಟಾಪ್ ಮಾಡಿದರು. ಬಟ್ ನಮಗೆ ಅದೇ ಕಷ್ಟ ಆಗಿದ್ದು. ಕಲಿಬೇಕಂತಂದ್ರೆ ನಾವು ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡಬೇಕಿತ್ತು. ಹೋಗಿ ಟ್ರಾವೆಲ್ ಮಾಡಿ 1 hour ಕ್ಲಾಸ್ಗೆ ನಾವು ಎಷ್ಟೊಂದು ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡು ಹೋಗಿ ಕ್ಲಾಸ್. ವಿಜಯಪುರದಲ್ಲಿ ಸ್ಟಾರ್ಟ್ ಆಗಿದ್ದು ಮೊದಲನೇದಾ ಇದು ಟ್ರೈನಿಂಗ್ ಕ್ಲಾಸ್? ಸರ್, ಒಂದು ಸ್ವಯಂ ದೃಷ್ಟಿ ಫೌಂಡೇಶನ್ ಅಂತ ಮುಂಚೆ ಇತ್ತು. ನಮ್ಮ ಮ್ಯಾಮ್ ಸಿರ್ಸಿಯಿಂದ ಬರ್ತಿದ್ರಲ್ಲ, ಅವ್ರದ್ದು ಓಪನ್ ಇತ್ತು ಮುಂಚೆ. ಬಟ್ ಅವರು ಬೇರೆ ಟೀಚರ್ಸ್ಗೆ ಕರೆಸಿ ಮಾಡಿಸಿ ಕಳಿಸ್ತಿದ್ರು. ಬಟ್ ಯಾರು ಅಲ್ಲಿ ಪರ್ಮನೆಂಟ್ ಆಗಿ ಉಳಿತಿರ್ಲಿಲ್ಲ. ಬಟ್ ಪರ್ಮನೆಂಟ್ ಆಗಿ ನಂದು ಕ್ಲಾಸ್ ನಾನು ಮಾಡಿದ್ದು ಅಲ್ಲಿ ವಿಜಯಪುರದಲ್ಲೇ. ನನಗೆ ಬಂದಿರೋದು ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅಂತ ನಮ್ಮ ಊರಲ್ಲೇ ಮಾಡಿದ್ದು. ಅವಕಾಶ ತುಂಬಾ ಇತ್ತು ಬೇರೆ ಊರಲ್ಲಿ ಆಸ್ ಅ ಡಾನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ಲಿಕ್ಕೆ. ಬಟ್ ಅಪ್ಪ ಹೇಳಿದ್ದು ಇಲ್ಲ, ಇದು ನಮ್ಮೂರಲ್ಲೇ ಇಲ್ಲ, ನಮ್ಮೂರಲ್ಲಿ ಫಸ್ಟ್ ನಾವು ಓಪನ್ ಮಾಡಬೇಕು, ನಮ್ಮ ಜನಕ್ಕೆ ಬೆಳೆಸೋಣ ಫಸ್ಟ್, ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಆ ಉದ್ದೇಶದಿಂದ ನಾನು ಓಪನ್ ಮಾಡಿದ್ದು. ಎಸ್ ಮೇಡಮ್, ವೆರಿ ಪ್ರೌಡ್ ಆಕ್ಚುಲಿ. ಇದು ನೀವು ಮಾಡಿರೋಂಥ ಕೆಲಸ ಎಲ್ರಿಗೂ ಮಾದರಿ ಆಗುವಂಥದ್ದು. ಅದರಲ್ಲೂ ವಿಜಯಪುರದ ಜನ ಈ ಮಾತುಗಳನ್ನ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತಾರೆ. ಸೊ 450 ಸ್ಟೂಡೆಂಟ್ಸ್ಗಳು ಈಗಲೂ ಟ್ರೈನಿಂಗ್ ಮಾಡ್ತಾ ಇದ್ದೀರಾ? ಹೌದು ಸರ್, ಬ್ರಾಂಚಸ್ ಇದೆ. ಬಿಜಾಪುರಲ್ಲಿ ಒಂದಿದೆ, ಜಮಖಂಡಿಯಲ್ಲಿ ಕೂಡ ಇದೆ, ಆ್ಯಂಡ್ ಸಿಂದಗಿಯಲ್ಲಿ ಒಂದಿದೆ. ಸೊ ಅಲ್ಲಿ ನಾನು ಸೀನಿಯರ್ ಸ್ಟೂಡೆಂಟ್ಸ್ಗೆ ಕಳಿಸಿ ನಾನು ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ. ಹೌದಾ?
ಸೊ ಟೀಚಿಂಗ್ ಅಂದಮೇಲೆ ಅದ್ರ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಅದರಲ್ಲೂ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಟೀಚ್ ಹೌದು. ಮಾಡೋದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಸರ್. ಮಕ್ಕಳಿಗೆ ಒಂದು ಹೊಸ ನಮ್ಮ ಕಲೆ ಸಂಸ್ಕೃತಿ ಕಲಿಸೋದು ಅಥವಾ ಅವರು ಕೂಡ ಅಷ್ಟು ಆಸಕ್ತಿಯಿಂದ ಕಲಿತಾರಲ್ಲ, ಎಸ್. ಖುಷಿ ಆಗುತ್ತೆ. ಈಗ ಸ್ವಯಂಭೂ ಆರ್ಟ್ ಫೌಂಡೇಶನ್ ಕೆಲವು ಬಡ ಅನಾಥ ಮಕ್ಕಳಿಗೆಲ್ಲ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾರೆ ಅಂತ ಕೇಳಿದ್ವಿ. ಹೌದು, ಅದು ಅದಕ್ಕೂ ಒಂದು ಅದಕ್ಕೆ- ರೀಸನ್ ಇದೆ ಸರ್. ಹೌದು. ಬಿಕಾಸ್ ನಾನು ಕಲಿಬೇಕಾದ್ರೂ ಅಷ್ಟೇ ನಂದು ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ ಆಗಿತ್ತು. ಬಿಕಾಸ್ ಅಪ್ಪ ಒಂದು ಸ್ಕೂಲ್ ಬಸ್ ಡ್ರೈವರ್ ಇದ್ರು, ಸ್ಕೂಲ್ ಬಸ್ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ರು. ಅಮ್ಮ ಅದೇ ಸ್ಕೂಲ್ ಪ್ರಿನ್ಸಿಪಲ್ ಮನೆಯಲ್ಲಿ ಕುಕ್ ಆಗಿ ವರ್ಕ್ ಮಾಡ್ತಿದ್ರು. ಸೊ ನಮಗೆ ಎಜುಕೇಷನ್ಗೆ ದುಡ್ಡು ಕಮ್ಮಿ ಬೀಳ್ತಿತ್ತು. ಬಟ್ ಜೊತೆಗೆ ನಾನು ನೃತ್ಯಕ್ಕೆಲ್ಲ ಹಾಕಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಸೊ ಅದು ಅನುಭವ ಏನಿದೆ ಅಂತ ನಂಗೆ ಗೊತ್ತು, ಅದೆಷ್ಟು ಕಷ್ಟಪಟ್ಟು ನಾವು ಕಲ್ತಿದ್ದೀವಿ, ಎಷ್ಟೊಂದು ಇದು ಮಾಡಿದ್ದೀವಿ ಅಂತ. ಬಟ್ ಆ ಕಷ್ಟ ನಮ್ಮೂರಲ್ಲಿ ತುಂಬ ಕಲಿಬೇಕಂತ ತುಂಬ ಜನದ್ರಲ್ಲಿದೆ. ಬಟ್ ಫೈನಾನ್ಷಿಯಲ್ಗೋಸ್ಕರ ಅವರು ಹಿಂದ್ಗಡೆ ಹೋಗಬಾರ್ದು ಅಂತ ಅದನ್ನು ಒಂದು ನಾನು ನನ್ನ ಕ್ಲಾಸಲ್ಲಿ ಇರಲಿ ಅಂತ ನಾನು ಇಟ್ಟಿದ್ದೀನಿ. ಬಡ ಮತ್ತು ಅನಾಥ ಮಕ್ಕಳಿಗೆ ಪೂರ್ಣತೆ ಉಚಿತ ನೃತ್ಯ ತರಬೇತಿನ ನಾನು ಹೇಳ್ಕೊಡ್ತಿದ್ದೀನಿ. ಬಿಕಾಸ್ ನನಗೆ ಆಗಿದ್ದು ಅನುಭವ ಅವ್ರಿಗಾಗಬಾರ್ದು ಅಂತ. ಈಗ ಸ್ವಯಂಭೂ ಆರ್ಟ್ ಫೌಂಡೇಶನ್ ಇಷ್ಟು ಬೆಳೆದ ನಂತರ ನಿಮ್ಮ ತಂದೆ ತಾಯಿಗೆ ಯಾವ ರೀತಿ ಫೀಲ್ ಇದೆ? ನನ್ನ ಮಗಳಿಗೆ ತುಂಬ ಸೂಪರ್ ಪ್ರೌಡ್ ಸರ್. ನಾನು ಅದೇ ಅಪ್ಪ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ರು. ನಾನು ಕ್ಲಾಸ್ ಓಪನ್ ಮಾಡಿದ ತಕ್ಷಣ ನಾನು ಅಪ್ಪನಿಗೆ ನಂದು ಸ್ವಯಂಭೂ ಆರ್ಟ್ ಫೌಂಡೇಶನ್ ಚೇರ್ಮನ್ ಮಾಡಿದ್ದೀನಿ, ಅಮ್ಮನಿಗೆ ಪ್ರಿನ್ಸಿಪಲ್ ಮಾಡಿದ್ದೀನಿ. ಇನ್ನೇನು ಬೇಕು ಅವ್ರಿಗೆ. ತುಂಬ ಖುಷಿಯಾಗಿದ್ದಾರೆ. ಈಗ ಇನ್ಸ್ಟಿಟ್ಯೂಷನ್ ಎಲ್ಲ ಅವರೇ ನೋಡ್ಕೋತಾರೆ ಸರ್. ನಾನೇ ಆಸ್ ಅ ಒಂದು ಪಾರ್ಟ್ ಟೈಮ್ ವರ್ಕ್ ಅಂತ ನಾನೇ ಮಾಡ್ಕೋತೀನಿ. ಇದು ಸ್ವಯಂಭೂ ಆರ್ಟ್ ಫೌಂಡೇಶನ್ ಅವ್ರದ್ದೇ, ನಂದಲ್ಲ. ಟೋಟಲ್ ಒಂದು 21 ಇಯರ್ಸ್ ನಿಮ್ದು ಭರತನಾಟ್ಯ? ಹೌದು ಸರ್, 21 ಇಯರ್ಸ್ ಚಿಕ್ಕ ವಯಸ್ಸಿಂದಾನೇ ಮಾಡ್ತಾ ಬಂದಿದ್ದೀವಿ. ಓಕೆ ಓಕೆ. ನಿಮಗೆ ಈ 21 ಇಯರ್ಸ್ ಭರತನಾಟ್ಯದಲ್ಲಿ ಚಾಲೆಂಜಸ್ ಅನ್ಸಿದ ಯಾವ್ದಾದ್ರು ಕ್ಷಣಗಳಿದೆಯಾ? ಸ್ಟೇಜ್ ಚಾಲೆಂಜಸ್ ಅಂತಿಲ್ಲ, ಬಟ್ ಹೌದು ಅವಕಾಶ ತುಂಬ ಕಮ್ಮಿ ಸಿಗ್ತಾ ಇತ್ತು ನಮಗೆ. ಬಿಕಾಸ್ ಲೈಕ್ ಹಂಪಿ ಉತ್ಸವ ಆಗಲಿ, ಆನೆಗುಂದಿ ಉತ್ಸವ ಆಗಲಿ, ಮೈಸೂರು ದಸರಾ ಆಗಲಿ, ಬಿಜಾಪುರಲ್ಲಿ ಇರೋದ್ರಿಂದ ನಮಗೆ ಈ ಕಡೆ ಭಾಗದಲ್ಲಿ ಬರೋದು ತುಂಬ ಕಷ್ಟ ಆಗ್ತಿತ್ತು ಸರ್. ಇವಾಗೆಲ್ಲ ಫೆಸಿಲಿಟಿ ಈಸಿ ಆಗಿದೆ, ಬಟ್ ಆವಾಗೆಲ್ಲ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರ್ತಿರ್ಲಿಲ್ಲ. ಬೈ ಹ್ಯಾಂಡ್ ಟು ಹ್ಯಾಂಡ್ ನಾವು ಲೆಟ್ರ್ ಕೊಡಬೇಕಾಗ್ತಿತ್ತು ಕಾರ್ಯಕ್ರಮ ಸಿಗಬೇಕು ಅಂತಂದರೆ. ಆ್ಯಂಡ್ ಆಬ್ವಿಯಸ್ಲಿ ಇದಕ್ಕೆಲ್ಲನೂ ಫೈನಾನ್ಷಿಯಲ್ ಸ್ಟ್ರಾಂಗ್ ಬೇಕೇ ಬೇಕು ಸರ್. ಒಂದು ಕಾಸ್ಟ್ಯೂಮ್, ಮೇಕಪ್, ಆರ್ನಮೆಂಟ್ ಇಲ್ಲ ಅಂದರೂ ಹಬ್ಬ ಅಂದರೂ 40,000 to 50,000 ಖರ್ಚಾಗುತ್ತೆ. ಅದರಲ್ಲಿ ನನ್ನ ಅಕ್ಕ ಕೂಡ ಭರತನಾಟ್ಯಂ ಆರ್ಟಿಸ್ಟ್. ಹೌದಾ? ಹಾ. ಸೊ ನಮ್ಮ ಬಿಜಾಪುರಲ್ಲಿ ದಿವ್ಯಾ ಆ್ಯಂಡ್ ದೀಕ್ಷಾ ಬಿಸೆ ಸಹೋದರಿಯರು ಅಂತ ತುಂಬ ನಾವು ಸ್ವಲ್ಪ ಹೆಸರಿದೆ. ಸೊ ಹಾಗಾಗಿ ಇಬ್ಬರದು ಖರ್ಚು ನೋಡ್ಕೋಬೇಕು ಅಂತಂದರೆ ತುಂಬ ಕಷ್ಟ ಆಗ್ತಿತ್ತು ಅಪ್ಪ ಅಮ್ಮನಿಗೆ. ಫೈನಾನ್ಷಿಯಲ್ ತುಂಬ ಇದು ಆಗ್ತಿತ್ತು. ಬಟ್ ಇವಾಗ ಇದೆ, ಎಲ್ಲ ಒಳ್ಳೆ ಇದೆ. ಟೋಟಲ್ 21 ಇಯರ್ಸ್ ಭರತನಾಟ್ಯ. ಸೊ 3,000 and more 3,000 plus, ಹೌದು. ಪರ್ಫಾರ್ಮೆನ್ಸ್. ಸೊ ನಾನು ಚಾಲೆಂಜ್ ಅವಾಗಲೇ ಕೇಳಿದೆ, ಸೊ ಮೋರ್ ಸ್ಪೆಷಲ್ ಯಾವುದು ನಿಮ್ಮ ಪರ್ಫಾರ್ಮೆನ್ಸ್ಗಳಲ್ಲಿ? 3,000 ಅಂತ ಹೇಳಿದ್ರೆ ಅದೊಂದು ಸರ್, ಕಡಿಮೆ ನಂಬರ್ಸ್ ಏನಲ್ಲ. 3,000 ಹಂಗ್ ನೋಡಿದ್ರೆ ಪ್ರತಿಯೊಂದು ಸ್ಟೇಜು ಸ್ಪೆಷಲೇ ಸರ್. ಪ್ರತಿಯೊಂದು ಸ್ಪೆಷಲ್. ಮೋಸ್ಟ್ ಸ್ಪೆಷಲ್ ಹೇಳ್ಬೇಕಾದ್ರೆ ನಾವು ದುಬೈಗೆ ಹೋಗಿದ್ವಿ. ಓಕೆ. ನಾವು ಆ ದುಬೈಯಲ್ಲಿ ಕೂಡ ನಮ್ಮ ತಂಡ, ನಮ್ಮ ಕರ್ನಾಟಕದಿಂದ, ಅದು ಬಿಜಾಪುರಿಂದ ನಮ್ಮ ತಂಡ ಮಾತ್ರ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಒಂದು ದುಬೈ ಇಂಟರ್ನ್ಯಾಷನಲ್ ಅಲ್ಲಿ ನಾವು ಒಂದು ಕರ್ನಾಟಕ, ನಮ್ಮ ಬಿಜಾಪುರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ತುಂಬ ಹೆಮ್ಮೆಯ ವಿಷಯ, ತುಂಬ ಖುಷಿ ಆಗ್ತಿತ್ತು. ಸೊ ದುಬೈ ಸ್ಟೇಜ್ ಇಸ್ ಅ ವೆರಿ ಸ್ಪೆಷಲ್. ಅಷ್ಟೇ ಅಲ್ಲದೆ ನಾವು ಫಸ್ಟ್ ಪ್ರೈಸ್ ಕೂಡ ಗೆದ್ಕೊಂಡು ಬಂದಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಒಂದ್ ಸೆಕೆಂಡ್, ಲೇಟ್ ಆಗಿ ಆದ್ರೂ ವಿಶ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಬಿ ಜಯಶ್ರೀ ಮೇಡಮ್ ಕೂಡ ಬಂದಿದ್ರು ಅಂತ ಹೌದು. ಸೊ ಜಯಶ್ರೀ ಮೇಡಮ್ ಬಂದಾಗ ನಿಮ್ಮ ಡ್ಯಾನ್ಸ್ ಕ್ಲಾಸ್ನೆಲ್ಲ ನೋಡಿ ಹೇಗಿತ್ತು ಅವ್ರ ರಿಯಾಕ್ಷನ್? ಅವರು ಕೂಡ ಶಿ ಈಸ್ ಆಲ್ಸೋ ವೆರಿ ಗುಡ್ ಆರ್ಟಿಸ್ಟ್, ವೆರಿ ಪಾಪ್ಯುಲರ್ ಆರ್ಟಿಸ್ಟ್. ಅವರು ಕೂಡ ಇಂಥ ಬಿಜಾಪುರಲ್ಲಿ ಈ ಥರನೂ ಕ್ಲಾಸ್ ಇದೆ ಅಂತ ನೋಡಿ ತುಂಬ ಖುಷಿಪಟ್ಟರು. ಆ್ಯಂಡ್ ಅವರು ಆ್ಯಕ್ಚುಲಿ ನಮ್ಮ ಡಾನ್ಸ್ ಕ್ಲಾಸ್, ಡಾನ್ಸ್ ರಿಲೇಟೆಡ್ ಯಾವ ಇವೆಂಟ್ಗೂ ಬಂದಿರಲಿಲ್ಲ. ಅವ್ರಿಗೆ ಇನ್ವೈಟ್ ಮಾಡಿದ್ದು ಬೇರೆ ಒಂದು ವಿಷಯಕ್ಕೆ. ಅದು ಒನ್ ಆಫ್ ಮೈ ಅಪ್ಪಂದು ಒಬ್ಬರು ಫ್ರೆಂಡು, ಅವರು ಇನ್ವೈಟ್ ಮಾಡಿದರು. ಬಟ್ ಫಂಕ್ಷನ್ ನಮ್ಮ ಕ್ಲಾಸಲ್ಲಿ ಮಾಡಿದರು ಅಷ್ಟೇ. ಸೊ ಹಾಗಾಗಿ ಎಸ್ ಮೇಡಮ್, ಈಗ ಕುಣಿಯುವೆ ಸಕ್ಸಸ್ ಆಗಿದೆ, ಸಾಂಗು, ಆಲ್ಬಮ್ ಸಾಂಗು. ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಒಂದು ಒಳ್ಳೆ ಹಿಟ್ ಅಂತೂ ಸಿಕ್ಕಿದೆ. ಈಗ ದೀಕ್ಷಾ ಬಿಸಿ ಅವರ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನು? ಸೊ ಫ್ಯೂಚರ್ ಪ್ಲಾನ್ ಪ್ರೊಫೆಷ್ನಲಿ ಅಂತೂ ಭರತನಾಟ್ಯಂ ಅಂತೂ ಇದ್ದೇ ಇರುತ್ತೆ, ಅದನ್ನಂತೂ ಬಿಡಲ್ಲ, ಬಿಟ್ಕೊಡೋಕ್ಕೂ ಆಗಲ್ಲ. ಶೋಸ್ ಅಂತೂ ಕಂಟಿನ್ಯೂಸ್ ಇದ್ದೇ ಇರುತ್ತೆ. ಜೊತೆಗೆ ಈ ಸಿನಿಮಾ ಆಗಲಿ, ಆಲ್ಬಮ್ ಸಾಂಗ್ಸ್ ಆಗಲಿ ನನಗೆ ಕಂಫರ್ಟೇಬಲ್ ಆಗುವಂಥ ಸಿಕ್ಕಿದ್ರೆ ನಾನು
ಅವಶ್ಯ ಮಾಡ್ತೀನಿ. ಹ್ಮ್. ಕಾಲ್ಸ್ ಎಲ್ಲ ಬರ್ತಾ ಇದೆ. ಲೆಟ್ಸ್ ಸಿ ಇಫ್ ಇಟ್ ಕುಣಿಯುವೆ ವರ್ಕ್ಸ್ ಸಾಂಗ್ ಔಟ್. ಪಾಪ್ಯುಲರ್ ಆದ್ಮೇಲೆ ಮತ್ತಷ್ಟು ಕಾಲ್ಸ್ ನಿಮ್ಗೆ ಜಾಸ್ತಿ ಆಗ್ಬೋದು. ಹೌದು, ಬರ್ತಾ ಇದೆ. ಗ್ಯಾರಂಟಿ ಆಗುತ್ತೆ, ಹೌದು ಆಗ್ತಾ ಇದೆ ಅಂತ ಅನ್ಕೋತೀನಿ ನಾನು ಹೌದು ಕೂಡ. ಸರ್. ಸೊ ಭರತನಾಟ್ಯ ಕಲಾವಿದೆ ದೀಕ್ಷಾ BC ಅವ್ರ ಬಗ್ಗೆ ಇಷ್ಟೊತ್ತು ಮಾತಾಡಿದ್ವಿ. ಅವ್ರ ಮದ್ವೆ ಬಗ್ಗೆ ಕೇಳ್ದೆ ಇದ್ರೆ ಆಗುತ್ತಾ? ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ಏನೂ ಇಲ್ಲ ಸರ್, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಹಿ ಶುಡ್ ಹ್ಯಾವ್ ಟು ಬಿ ಸಪೋರ್ಟಿವ್ ಇರಬೇಕು. ನನ್ನ ಜೊತೆಗೆ ನನ್ನ ಕಲೆಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಆ್ಯಂಡ್ ಅದೇ ಅಂಡರ್ಸ್ಟ್ಯಾಂಡಿಂಗ್ ಮೇನ್ ಥಿಂಗ್ ಅಷ್ಟೇ. ಅವ್ರು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನಿಲ್ಲ. ಕಂಡೀಷನ್ಸ್ ಜಾಸ್ತಿ ಇಲ್ಲ. ಇಲ್ಲ ಸರ್, ಸಪೋರ್ಟಿವ್ ಇರಬೇಕು ಅಷ್ಟೇ. ಈಗ ಸಪೋರ್ಟಿವ್ ಇರಬೇಕು ಸರಿ. ಅರೇಂಜ್ ಮ್ಯಾರೇಜ್ ಇಷ್ಟನಾ, ಲವ್ ಮ್ಯಾರೇಜ್ ಇಷ್ಟನಾ? ಅರೇಂಜ್ ಮ್ಯಾರೇಜ್ ಆದರೂ ಓಕೆ, ಲವ್ ಮ್ಯಾರೇಜ್ ಆದರೂ ಓಕೆ. ಬಟ್ ಅದೇ ಅವರು ತುಂಬ ನನಗೆ ನನ್ನ ಅಪ್ಪ ಅಮ್ಮ ಹೆಂಗೆ ಬೆಳೆಸಿದ್ದಾರೆ, ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ, ಅಷ್ಟು ಅವರು ಹಾಗೆ ಇದ್ದರೆ ಸಾಕು ನನಗೆ. ನಾನು ಬೇಸಿಕ್ಲಿ ಬಿಜಾಪುರಿಂದ ಬಂದಿದ್ದೀನಿ. ಸೊ ಒಂದು ಬಿಜಾಪುರದ ಹುಡುಗಿ, ಒಂದು ಡ್ರೈವರ್ ಮಗಳಾಗಿ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಆಗಲಿ, ಭರತನಾಟ್ಯಂದಲ್ಲಿ ಆಗಲಿ, ಮಾಡಲಿಂಗ್ ಕ್ಷೇತ್ರದಲ್ಲಿ ಆಗಲಿ, ಎಲ್ಲದರಲ್ಲೂ ಜೈ ಮಾಡ್ಬೋದು ಅಂತಂದರೆ ನೀವು ಕೂಡ ಮಾಡಬಹುದು. ಸ್ಪೆಷಲಿ ಹೆಣ್ಮಕ್ಳು, ನೀವು ನಿಮ್ಮ ಆಸೆಗಳು, ನಿಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೆ ನಿಮ್ಮ ಮನೆಯಿಂದ ಆಚೆ ಬರಲೇಬೇಕು. ಕಾನ್ಫಿಡೆಂಟಾಗಿ ನಿಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೆ ನೀವು ಏನಂತಾರೆ, ಪರಿಸ್ಥಿತಿನ ಬ್ಲೇಮ್ ಮಾಡಬೇಡಿ. ಕೈಂಡ್ ಆಫ್ ಲೈಕ್ ಫೈನಾನ್ಷಿಯಲ್ ಆಗಲಿ ಮನೇಲಿ ಸಪೋರ್ಟ್ ಇಲ್ಲ ಅಂತಿಲ್ಲ, ಹಾಗಲ್ಲ. ಬಟ್ ಏನೇ ಮಾಡಿ ನಿಮ್ಮ ಕನಸುಗಳಿಗೆ ಸಾಧನೆ ಮಾಡಲೇಬೇಕು. ಮನಸ್ಸಲ್ಲಿ ಛಲ ಇಟ್ಕೊಳ್ಳಿ, ಮಾಡೇ ಮಾಡ್ತೀನಿ ಅಂತ, ಎಲ್ಲ ಕೂಡ ಸಕ್ಸಸ್ಫುಲ್ ಆಗುತ್ತೆ. ಮತ್ತೊಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ. ಈಗ ಭರತನಾಟ್ಯ ಕಲಾವಿದರು ಆಗೋದಕ್ಕೆ ಅವರು ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು, ಮತ್ತೆ ಡೆಡಿಕೇಶನ್ ಏನೆಲ್ಲ ಇರಬೇಕು? ತುಂಬ ಡೆಡಿಕೇಶನ್ ಇರಬೇಕು ಸರ್. ಬಿಕಾಸ್ ಭರತನಾಟ್ಯಂ ಅಂದರೆ ಇದು 1 ವರ್ಷ 2 ವರ್ಷದಲ್ಲಿ ಆಗೋದು ಅಲ್ಲ. ಇಟ್ಸ್ ಕೈಂಡ್ ಆಫ್ ಎಜುಕೇಷನ್ ಸಿಸ್ಟಮ್. ಲೈಕ್ ಇವಾಗ ನಾವು ಒಂದು ಡಿಗ್ರಿ ಬೇಕು ಅಂತಂದರೆ ಆಬ್ವಿಯಸ್ಲಿ LKGಯಿಂದನೇ ಸ್ಟಾರ್ಟ್ ಮಾಡಬೇಕು. 10th 12th ಡಿಗ್ರಿ ಹೆಂಗಿರುತ್ತೆ ಅದರಲ್ಲೂ ಕೂಡ ಹಾಗೇ ಇದೆ ಸರ್, ಭರತನಾಟ್ಯಂ ಕ್ಷೇತ್ರದಲ್ಲೂ ಕೂಡ. ಆ್ಯಂಡ್ ಭರತನಾಟ್ಯಂ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಎಕ್ಸಾಮ್ಸು ಇರುತ್ತೆ ಸರ್ ಪ್ರತಿ ವರ್ಷ. ಸೊ ಇದು ಕೂಡ LKGಯಿಂದನೇ ಸ್ಟಾರ್ಟ್ ಮಾಡಬೇಕು. ಇಟ್ ಟೇಕ್ಸ್ ಟೈಮ್, ಪ್ರೊಸೆಸಿಂಗ್ಗೆ ಟೈಮ್ ತೊಗೊಳುತ್ತೆ. ಅಟ್ಲೀಸ್ಟ್ 6 to 10 years ಬೇಕು ಅ ಪ್ರಾಪರ್ ಆರ್ಟಿಸ್ಟ್ ಆಗಲಿಕ್ಕೆ, ಪ್ರೊಫೆಷನಲ್ ಆರ್ಟಿಸ್ಟ್ ಪ್ರೊಫೆಷ್ನಲ್ ಆಗಲಿಕ್ಕೆ, ಪ್ರಾಪರ್ ಆರ್ಟಿಸ್ಟ್ ಆಗಲಿಕ್ಕೆ. ಪ್ರೊಫೆಷ್ನಲ್ ಆಗಲಿಕ್ಕೆ ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕು. ಎಷ್ಟು ವರ್ಷ ಬೇಕಾಗ್ಬೋದು ಸರ್? ನೋಡಿ, ನಾನೇ ಮಾಡ್ತಾ ಇರೋದು 20 to 21 years ಆಯಿತು. ಸ್ಟಿಲ್ ಐ ಫೀಲ್ ನಂದು ಭರತನಾಟ್ಯಂದಲ್ಲಿ BA ಆಗಿದೆ, MA ಆಗಿದೆ, ವಿದ್ವತ್ ಆಗಿದೆ ಸ್ಟೇಟ್ ಬೋರ್ಡಿಂದ, ಅಲಂಕಾರ ಸೆಂಟ್ರಲ್ ಬೋರ್ಡಿಂದ ಅಲಂಕಾರ ಆಗಿದೆ. ಸೊ ಇಷ್ಟು ವರ್ಷ ಆಯಿತು ನನಗೆ ಇದೆಲ್ಲ ಮಾಡಬೇಕು ಅಂತಂದರೆ. ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ಟೈಮ್ ತೊಗೊಳುತ್ತೆ. ಬಟ್ ಹಾಗಂತ ಇದು ಬೇಗ ಆಗಲ್ಲ ಅಂತ ಹೇಳಿ ಮಧ್ಯದಲ್ಲೇ ಡ್ರಾಪ್ಔಟ್ ಮಾಡಿ ಹೋಗಬಾರ್ದು. ಅದನ್ನು ಕಂಟಿನ್ಯೂ ಮಾಡಿದರೆ ಇದು ಕೊನೆ ತನಕ ಕೈ ಹಿಡಿಯುತ್ತೆ. ಸ್ಪೆಷಲಿ ಹುಡುಗಿಯರಿಗೆ ಮದುವೆ ಆದಮೇಲೆ ಅದು ಜಾಬ್ ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಿದರೆ, ಈ ಕೊಡೋದು ನಮಗೆ ಕೈ ಹಿಡ್ಕೊಳ್ಳೋದು ನಮ್ಮ ಕಲೆನೇ. ನೀವು ಮನೇಲಿ ಕೂತ್ಕೊಂಡು ಭರತನಾಟ್ಯಂ ಕಲಿಸ್ಬೋದು ಅಥವಾ ಸಂಗೀತ ಪಾಠ ಮಾಡ್ಬೋದು. ಸೊ ನಿಮಗೆ ಆದಂಥ ಒಂದು ಇಂಡಿಪೆಂಡೆಂಟ್ ಆಗಿ ಇರೋಕ್ಕೆ ಕೈ ಹಿಡಿಯೋದು ಕಲೆನೇ.